ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಈ ವಿಡಿಯೋದಲ್ಲಿ ನಾವು 15 ಮ್ಯಾಥ್ಸ್ MCQಸ್ಗಳನ್ನು ನೋಡೋಣ ರಿಲೇಟೆಡ್ ಟು ಟ್ರಯಾಂಗಲ್. ಹಾಗೆ ನಾನು ಈ ವಿಡಿಯೋ ಕೊನೆಯಲ್ಲಿ ಟ್ರಯಾಂಗಲ್ ರಿಲೇಟೆಡ್ ನಿಮಗೆ ಏನೇನು ಜಿಯೋಮೆಟ್ರಿಕಲ್ ಫಾರ್ಮುಲಾಸ್ಗಳು ಬರುತ್ತೆ ಅದನ್ನೆಲ್ಲನೂ ಸಹಿತ ನಾನು ನಿಮಗೆ ಕೊಡ್ತೀನಿ. ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಹಿಯರ್ ಈಸ್ ದ ಫಸ್ಟ್ ಕ್ವಶನ್. In triangle ABC, D and E are the 2 points on the sides AB and AC. ಕ್ವಶನ್ ಅನ್ನು ಓದ್ಕೊಳ್ಳಿ. ನಾನು ನಿಮಗೆ ಒಂದು ಟ್ರಯಾಂಗಲ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಎಸ್, ದಿಸ್ ಇಸ್ ದ ಟ್ರಯಾಂಗಲ್. ಹಾಗೆ ಅವರು ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಆ್ಯಂಡ್ ಇಟ್ ಈಸ್ ಡಿವೈಡೆಡ್ ಅಂತ ಅಂದರೆ ಇಲ್ಲಿಗೆ ಒಂದು 2 ಪಾಯಿಂಟ್ಸ್ ಬರಬೇಕಲ್ವಾ? ಇಸ್ ಇಟ್ ವಿಸಿಬಲ್? ನೋ, ಎಕ್ಸಾಕ್ಟ್ಲಿ ನಾಟ್. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಗ ನಾವೇನು ಮಾಡೋಣ ಅಂತಂದರೆ ಅವರು ಹೇಳಿರೋ ಪ್ರಕಾರನೇ ನಾವು ಇಲ್ಲಿ ಒಂದು ಲೈನನ್ನು, ದಿಸ್ ಇಸ್ ದ ಕಾನ್ಸೆಪ್ಟ್ ರಿಲೇಟೆಡ್ ಟು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಆ್ಯಂಡ್ ಥೇಲ್ಸ್ ಥಿಯರಮ್. ನೀವೇನು ಓದಿದ್ದೀರಾ ಅಂದ್ಕೊಳ್ತೀನಿ, 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಬುಕ್ಕಲ್ಲಿದೆ. ಸೊ ಇನ್ನೂ ಎಕ್ಸ್ಟ್ರಾ ನಾಲೆಜ್ ಬೇಕು ಅಂತ ಅಂದವರು ಓದ್ಕೋಬಹುದು. ಇನ್ ಟ್ರಯಾಂಗಲ್ ABC, ಓಕೆ, ನೇಮ್ ಇಟ್ ಆಸ್ A, B ಆ್ಯಂಡ್ C. ಈಗ ಅವರು ಹೇಳಿರೋ ಪ್ರಕಾರನೇ ಓಕೆ, AB ಆ್ಯಂಡ್ AC 2 ಪಾಯಿಂಟ್ಸ್ ಇದೆ, ಸಚ್ ದಟ್ DE ಈಸ್ ಪ್ಯಾರಲಲ್ ಟು BC. ಎಕ್ಸಾಕ್ಟ್ಲಿ. ಈಗ ಒಂದು ಥಿಯರಮ್ ಪ್ರಕಾರನೇ AD ಅನ್ನೋ ಒಂದು ರೇಷಿಯೋ, AD ಮತ್ತು DB ಅನ್ನೋ ರೇಷಿಯೋ ಏನಾಗಿದೆ, ಇಟ್ ಈಸ್ 2:1 ರೇಷಿಯೋದಲ್ಲಿದೆ. ಆ್ಯಂಡ್ ಇಫ್ AE ಈಸ್ 8 ಸೆಂಟಿಮೀಟರ್ ಇರೋದಾದರೆ ಹಾಗಿದ್ರೆ ಈ AC ಅನ್ನೋ ಸೆಂಟಿಮೀಟರ್ ಎಷ್ಟಿರುತ್ತೆ? ತುಂಬ ಜನ ಇದು ಹಾಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಹೋಗ್ತಾರೆ, ಬಟ್ ಇಟ್ ಈಸ್ ನಾಟ್ ಎ ಸೂಟಬಲ್ ವೇ. ಹೇಗೆ ಮಾಡಬಹುದು ಅಂತಂದರೆ, ಅಕಾರ್ಡಿಂಗ್ ಟು ದ ಥಿಯರಮ್ AD ಬೈ DB ಇಸ್ ಈಕ್ವಲ್ ಟು AE ಬೈ EC. ಅಕಾರ್ಡಿಂಗ್ ಟು ದಿಸ್ ಥಿಯರಮ್ AD ಬೈ DB ಅಂತ ಅಂದರೆ ನಿಮಗೆ ಹೇಳಿದ್ದಾರೆ ಇಟ್ ಈಸ್ ಈಕ್ವಲ್ ಟು 2:1 ರೇಷಿಯೋ ಅಂತ ಹೇಳಿ. ಹಾಗೆ AE ಅಂತ ಅಂದರೆ ಏನು ಅಂತ ಗೊತ್ತಿದೆ, ದಟ್ ಈಸ್ 8 ಸೆಂಟಿಮೀಟರ್. ಇಟ್ ಈಸ್ ಈಕ್ವಲ್ ಟು EC ಆಯಿತು, EC ಈಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿಗೆ, ದೆನ್ 4 ಸೆಂಟಿಮೀಟರ್ ಆಯಿತು ಅಲ್ವಾ? or CE or EC is equal to 8 ಸೆಂಟಿಮೀಟರ್ ಆಯಿತು. ಈಗ ಅವ್ರು ನಿಮಗೆ ಕೇಳಿರೋದೇನು, AC ಕೇಳಿದ್ದಾರೆ. AC ಅಂತ ಅಂದ್ರೇನು, AE ಪ್ಲಸ್ EC ಅಲ್ವಾ? AE ಅಂತ ಅಂದ್ರೇನು 8 ಸೆಂಟಿಮೀಟರ್ ಪ್ಲಸ್ EC ಅಂತ ಅಂದ್ರೇನು, ದಟ್ ಈಸ್ 4 ಸೆಂಟಿಮೀಟರ್ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಎಕ್ಸಾಕ್ಟ್ಲಿ ದ ಆಪ್ಷನ್ E ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ವಾ? ಹಾಗಿದ್ರೆ ಇವಾಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸೆಕೆಂಡ್ ಕ್ವಶನ್. ಇನ್ ಎ ಟ್ರಯಾಂಗಲ್ ABC, points D and E are on the sides AB and AC, and the concept is similar to same theorem. ಪ್ರಾಕ್ಟೀಸ್ಗೋಸ್ಕರ ಕೊಟ್ಟಿದ್ದೀನಿ. ಈ ಒಂದು ಟ್ರಯಾಂಗಲಲ್ಲಿ ಇವಾಗ ಏನಾಗುತ್ತೆ ಅಂತಂದರೆ, ಸೇಮ್ ಆ್ಯಸ್ ಇಟ್ ಈಸ್ ನಾವು ಇವಾಗ ಒಂದು D ಅನ್ನೋ ಒಂದು ಲೈನನ್ನು ಬರೆಯೋಣ. ಇಟ್ ಈಸ್ ಪ್ಯಾರಲಲ್ ಟು BC ಆಗಿರುತ್ತೆ. ನೀವು ಹೀಗೆ ಬರ್ಕೋಬೇಕಾ? ನೋ, ಆ ಥರ ಏನೂ ರೂಲ್ಸ್ ಇಲ್ಲ. ನೀವು ಈ ಥರ ಟ್ರಯಾಂಗಲ್ ತೊಗೊಂಡಿದ್ದೀರಾ ಅಂತಂದರೆ ಹೀಗೂ ಬರ್ಕೋಬೋದು. ಆ್ಯಂಡ್ ದಿಸ್ ಈಸ್ DE ಅಂತ ತೊಗೊಂಡ್ರೆ ಇದು BC ಆಗುತ್ತೆ, ಇದು ಅವಾಗ A ಆಗುತ್ತೆ ಅಷ್ಟೇ. ಇನ್ನೇನು ಚೇಂಜಸ್ ಏನೂ ಆಗೋಲ್ಲ. ಸೊ ನೀವು ಇವಾಗ ನೋಡೋದಾದರೆ AD ಆ್ಯಂಡ್ DB ಅನ್ನೋದು ರೇಷಿಯೋ 3:1 ಆಗಿದೆ. AE ಅನ್ನೋದು 8 ಸೆಂಟಿಮೀಟರ್ ಆಗಿದೆ. ನೀವು ಈಗ ವಿಡಿಯೋನ ಪಾಸ್ ಮಾಡಿಬಿಟ್ಟು ACನ ಲೆಂತ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಿ. ಡೂ ಇಟ್ ಯುವರ್ ಸೆಲ್ಫ್. ಓಕೆ, ಈಗ ನಾನು ಮಾಡ್ತಾ ಇದ್ದೀನಿ. AD ಬೈ DB ಇಸ್ ಈಕ್ವಲ್ ಟು AE ಬೈ EC ಆಗಿರುತ್ತೆ. ಎಕ್ಸಾಕ್ಟ್ಲಿ. ಹಾಗೆ AD ಬೈ DB ಅಂತ ಅಂದರೆ ಇಟ್ ಈಸ್ ಇನ್ ದ ರೇಷಿಯೋ 3:1. AE ಅಂತ ಅಂದರೆ 18 ಇದೆ. EC ಹಾಗೆ ಇಟ್ಕೊಳ್ತಿದ್ದೀನಿ. EC ಈಸ್ ಈಕ್ವಲ್ ಟು ಹೌ ಮಚ್, ದಟ್ ಈಸ್ 18/3 ಆಗುತ್ತೆ. ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್. 3 6 18 ಎಕ್ಸಾಕ್ಟ್ಲಿ. ಆ್ಯಂಡ್ ಇದು 6 ಆಯ್ತು. ಇವಾಗ AC ಅಂತ ಅಂದ್ರೇನು ಮಾಡೋದು ಬೇಡ, 6 + 18 ಏನಾಗುತ್ತೆ ಇಲ್ಲಿಗೆ 24 ಸೆಂಟಿಮೀಟರ್ ಆಯಿತು. ಈಸಿ ಟು ಆನ್ಸರ್. ಯಾವಾಗ? ಕಾನ್ಸೆಪ್ಟ್ ಅರ್ಥ ಆದಾಗ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ ಟ್ರಯಾಂಗಲ್ ABC, ಪಾಯಿಂಟ್ಸ್ D and E are on the same sides of the AB and AC respectively such that DE is parallel to, again ACನೇ ಕೇಳ್ತಾ ಇರೋದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಈಸಿ ಟು ಆನ್ಸರ್. ಮುಂದೆ ಬೇರೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ತುಂಬ ಜನಕ್ಕೆ ಇದು ಹೊಸದಾಗಿರೋ ಕಾರಣ ನಾನು ಇದನ್ನು ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. 3 ಕ್ವಶನ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ನಿಮಗೆ ಲಾಸ್ಟಲ್ಲಿ ಎಲ್ಲ ಫಾರ್ಮುಲಾಸ್ಗಳ ಲೀಸ್ಟನ್ನು ಕೊಡ್ತೀನಿ ನಾನು. ನೀವು ಅದನ್ನು ಯೂಸ್ ಮಾಡ್ಕೋಬಹುದು. AD 2 5 ಇದೆ,
ಆ್ಯಂಡ್ ಎ ಇ ಈಸ್ 4 ಸೆಂಟಿಮೀಟರ್ ಇದೆ. ಹೀಗೆ ಕೊಡ್ತಾರಾ, ಚೇಂಜಸ್ ಮಾಡಲ್ವಾ? ಎಕ್ಸಾಕ್ಟ್ಲಿ ಚೇಂಜ್ ಮಾಡ್ತಾರೆ. ಸಮ್ಟೈಮ್ ಎ ಬಿನ ಫುಲ್ ಕೊಟ್ಬಿಡ್ತಾರೆ, ಹಾಗೆ ಅಥವಾ ಎ ಸಿನ ರೇಷಿಯೋದಲ್ಲಿ ಕೊಡಬಹುದು. ಸಮ್ಟೈಮ್ಸ್ ಡಿ ಇನ ಕಂಡಿಯಕ್ಕೆ ಹೇಳ್ಬೋದು ಬಿ ಸಿನ ಕೊಟ್ಬಿಟ್ಟು. ಇಟ್ ಈಸ್ ಈಸಿ. ಒಂದು ಗೊತ್ತಾಯಿತು ಅಂತಂದರೆ ಸೇಮ್ ಇದೇ ಒಂದು ಫಾರ್ಮುಲಾನ ನೀವು ಯೂಸ್ ಮಾಡ್ಕೊಬಿಟ್ಟು ಕಲ್ತ್ಕೋಬಹುದು. ಆ್ಯಂಡ್ ದಿಸ್ ಕಾನ್ಸೆಪ್ಟ್ ಈಸ್ ರಿಲೇಟೆಡ್ ಟು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, BPT ಅಂತ ಹೇಳಿ ಕರಿತಿದ್ವಿ ನಾವು. ಸೊ ಇಟ್ ಈಸ್ 2/5 ಆ್ಯಂಡ್ 4/EC. EC is equal to 4 into no, and this is EC is equal to 4/2 into 5, exactly 2, and it is 10 centimeter. ಆ್ಯಂಡ್ ಅಗೇನ್ ಇಲ್ಲಿಗೆ ಸುಮ್ಮನಾಗ್ಬಿಡ್ಬೇಡ್ರಿ, ಇದು 10 ಹಾಗೆ ಇದು +4 ಆಗುತ್ತೆ. ಸೊ ಇಟ್ ಈಸ್ 14 ಸೆಂಟಿಮೀಟರ್ ಆಗುತ್ತೆ, 10 ಸೆಂಟಿಮೀಟರ್ ಅಲ್ಲ ಆನ್ಸರ್. ನೌ ದ ಫೋರ್ತ್ ಕ್ವಶನ್ ನೀವು ನೋಡ್ತಾ ಇದ್ದೀರಾ. ಎ ಟ್ಯಾಂಜೆಂಟ್ ಆಫ್ ಲೆಂತ್ 45 centimeter is drawn from a point to a circle of diameter 56 centimeter. Find the length in centimeter ಅಲ್ಲಿ ಹೇಳಿದ್ದಾರೆ ಆಫ್ ದ ಟ್ಯಾಂಜೆಂಟ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್. ಫಸ್ಟ್ ನಾವಿವಾಗ ಈ ಕಾನ್ಸೆಪ್ಟನ್ನು ತೋರಿಸೋದಕ್ಕೋಸ್ಕರ ಐ ಆಮ್ ಇನ್ಸರ್ಟಿಂಗ್ ದ ಸರ್ಕಲ್. ಈಗ ನಾವೇನು ಮಾಡಬೇಕಾಗುತ್ತೆ, ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಬೇಕಾಗುತ್ತೆ. ಇಟ್ಸ್ ಅ ಸೆಂಟರ್ ಆಫ್ ದ ಸರ್ಕಲ್ ಆ್ಯಂಡ್ ಓಕೆ, ನಾವು ಇಟ್ಸ್ ಅ ಟ್ಯಾಂಜೆಂಟಿಂದ ನಮಗೆ ಯಾವಾಗ್ಲೂ 90 ಡಿಗ್ರಿನೇ ಬರುತ್ತೆ. ಇದನ್ನು ಸಹಿತ ಹಿಂದೆ ಕೇಳಿದ್ದಾರೆ. ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ರೇಡಿಯಸ್ಗೂ ಹಾಗೂ ಆ ಟ್ಯಾಂಜೆಂಟ್ಗೂ ಇರುವಂತಹ ಆ್ಯಂಗಲ್ ಫಾರ್ಮೇಷನ್ ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ದಟ್ ಈಸ್ 90 ಡಿಗ್ರಿ ಗೊತ್ತಿರಲಿ. ಈಗ ನಾನು ಇದಕ್ಕೊಂದು ಚೂರು ನೇಮ್ ಮಾಡ್ಕೊಬಿಡ್ತೀನಿ, OAB ಅಂತ ಹೇಳಿ ನೇಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಮುಂದೆ ಹೋಗೋಣ. ಏನಂತ ಅಂದರೆ, ಈಗ ಅವ್ರು ಕೇಳಿರೋದು ಲೆಂತ್ ಅಲ್ವಾ? ಓಕೆ, OA ಎಷ್ಟಿದೆ ಗೊತ್ತಿಲ್ಲ, ಅವರು ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಈಸ್ 56 ಸೆಂಟಿಮೀಟರ್ ಅನ್ನೋದಾದರೆ ರೇಡಿಯಸ್ ಎಷ್ಟಾಗುತ್ತೆ? 56 ಡಿವೈಡೆಡ್ ಬೈ 2, ಇಟ್ ಮೀನ್ಸ್ 18 ಸೆಂಟಿಮೀಟರ್ ಆಯಿತು. 18 2 2 4 28 ಸೆಂಟಿಮೀಟರ್ ಆಯಿತು, ಸರಿ ಅಲ್ವಾ? ಸೊ ಹಾಗೆ ಅವ್ರು ಕೊಟ್ಟಿದ್ದಾರೆ AB ಅನ್ನೋದು ಎಷ್ಟಿದೆ? 45 ಸೆಂಟಿಮೀಟರ್ ಆಗುತ್ತೆ, ಬಿಕಾಸ್ ಇಟ್ಸ್ ಅ ಲೆಂತ್ ಆಫ್ ದ ಟ್ಯಾಂಜೆಂಟ್. ನಾವಿವಾಗ ಹೋಗೋಣ OBನ ಕಂಡುಹಿಡಿಯೋಣ. ಆ್ಯಂಡ್ ದಿಸ್ ಇಸ್ ದ ಕಾನ್ಸೆಪ್ಟ್ ರಿಲೇಟೆಡ್ ಟು ಆ್ಯಂಡ್ ದ ಲಿಂಕ್ ಮೇನಾಗಿ ಪೈಥಾಗೊರಸ್ ಥಿಯರಮ್. OB ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ? AB ಸ್ಕ್ವೇರ್ ಪ್ಲಸ್ OA ಸ್ಕ್ವೇರ್ ಆಯಿತು, ಎಕ್ಸಾಕ್ಟ್ಲಿ. ಆ್ಯಂಡ್ ನಾನು ಈ ಸ್ಕ್ವೇರ್ನ ತೆಗೆದ್ಬಿಟ್ಟು ಇಲ್ಲಿ ಸ್ಕ್ವೇರ್ ರೂಟನ್ನು ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. AB ಸ್ಕ್ವೇರ್ ಅಂತ ಅಂದರೆ 45 ಸ್ಕ್ವೇರ್ ಆಯಿತು, ಪ್ಲಸ್ OA ಸ್ಕ್ವೇರ್ ಅಂತ ಅಂದರೆ ದಟ್ ಈಸ್ 28 ಸೆಂಟಿಮೀಟರ್. 28 ಸ್ಕ್ವೇರ್, ಐ ಆಮ್ ರಿಮೂವಿಂಗ್ ಆಲ್ ದೀಸ್. ಅಂದರೆ ಇಲ್ಲಿಗೆ 28 ಸೆಂಟಿಮೀಟರ್, 28 ಸ್ಕ್ವೇರ್ ಪ್ಲಸ್ 45 ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು, ಆ್ಯಂಡ್ ಇಟ್ ಈಸ್ ಅ ಸ್ಕ್ವೇರ್ ರೂಟ್ ಆಫ್ ದಟ್ ಈಸ್ OB ಸ್ಕ್ವೇರ್ ಆಗುತ್ತೆ. OB ಸ್ಕ್ವೇರ್ ಅಲ್ಲ, ಜಸ್ಟ್ OB ಅಲ್ವಾ? ಓಕೆ, ಸೊ 28 ಸ್ಕ್ವೇರ್ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ 2 ನಂಬರ್ಸ್ನ ಸ್ಕ್ವೇರ್ಸನ್ನು ಕಂಡುಹಿಡಿಬೇಕು ಅಂತ ಹೇಳಿ. 28 ಆ್ಯಂಡ್ ದಿಸ್ ಈಸ್ ಆಲ್ಸೋ 28. ಸೊ ಗೋ ವಿತ್ ದ ಮೆಥಡ್. ಏನಂತ ಅಂದರೆ 2 2s are 4, 8 8s are 64, 2 8s are 16, 16 16 32 ಆಯಿತು. ಆ್ಯಂಡ್ ನಾವು 4 ಪ್ಲಸ್ 6 ಅಂದರೆ ಇಟ್ಸ್ ಅ ಬ್ಯಾಲೆನ್ಸಿಂಗ್ ರೂಲ್ ಅಂತ ಹೇಳಿ ಕರಿತೀವಿ, ಪ್ಲಸ್ 3 ಆ್ಯಂಡ್ ಇಟ್ ಈಸ್ 784. ಎಕ್ಸಾಕ್ಟ್ಲಿ ದ ಆನ್ಸರ್ ಈಸ್ 784. ನಾವು ಅದೇ ಒಂದು ಮೆಥಡಲ್ಲಿ ನೀವು ಫಾಲೋ ಮಾಡಿಕೊಂಡು 784 ಪ್ಲಸ್ ಆ್ಯಂಡ್ ಇಟ್ ಈಸ್ 225, 4 5s are 20, 5 5s are 25 ಆಯಿತು. ಸೊ ಹಾಗಿದ್ರೆ ಇದರ ಸ್ಕ್ವೇರ್ ರೂಟನ್ನು ನೋಡೋದಕ್ಕಿಂತ ಮುಂಚೆ ಅಡಿಷನ್ ಮಾಡಿಬಿಡೋಣ. 9 ಆ್ಯಂಡ್ ದೆನ್ 10 1 2809 ಆಯಿತು. ಎಸ್, ಓಕೆ, 2809 ಎಕ್ಸಾಕ್ಟ್ಲಿ. ನಾವು ಇದರ ಒಂದು ಸ್ಕ್ವೇರ್ ಏನಾಗಿರುತ್ತೆ ಅಂತಂದರೆ ಇದು 53 ಸ್ಕ್ವೇರ್ ಆಯಿತು, ಅಂದರೆ ದಟ್ ಈಸ್ 53 ಸೆಂಟಿಮೀಟರ್. ಆ್ಯಂಡ್ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ OB ಈಸ್ ಈಕ್ವಲ್ ಟು 53 ಸೆಂಟಿಮೀಟರ್. ಇಲ್ಲಿ ನಿಮಗೆ ಯಾವ ರೀತಿಯಾಗಿ ಸ್ಕ್ವೇರ್ ರೂಟನ್ನು ಹೇಗೆ ಕಂಡುಹಿಡಿಬೇಕು ಅಂತ ಹೇಳಿ ನಿಮಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ಗೋ ವಿತ್ ದಿಸ್ ಎಂಡ್ ನಂಬರ್ 3 ಆ್ಯಂಡ್ 7 ಬರುತ್ತೆ. ಆ್ಯಂಡ್ ನಮಗೀಗ 28ಅನ್ನು ನಾವು ಕನ್ಸಿಡರ್ ಮಾಡಿದ್ರೆ 53 ಆಗಿರಬೇಕು ಅಥವಾ 7 ಆಗಿರಬೇಕು ಅಂತ ಹೇಳ್ತೀವಿ. ಸೊ 55 ಸ್ಕ್ವೇರ್ ಎಷ್ಟಿರುತ್ತೆ? 30 25 ಇರುತ್ತೆ. ಸೊ ಅಲ್ಲಿಗೆ ಇದು ಕಡಿಮೆ ಇರೋ ಕಾರಣ 53ಗೆ ಹೋಗ್ತೀವಿ. ಸೊ ಯಾರಿಗೆ ಇನ್ ಡೀಟೇಲಾಗಿ ಅರ್ಥ ಆಗ್ತಿಲ್ಲ ಅಂತ ಹೇಳಂದರೆ ವೆಯ್ಟ್ ಫಾರ್ ಅ ವೈಲ್. ನೀವು TT ಎಕ್ಸಾಮ್ ಆದಮೇಲೆ ನೀವು ನನ್ನ ಹತ್ರ ವೇದಿಕ್ ಮ್ಯಾಥ್ಸ್ ಕೋಚಿಂಗಿಗೆ ಜಾಯ್ನ್ ಆಗ್ಬೋದು. ಇಟ್ಸ್ ಅ 1 month ಕೋರ್ಸ್.
ಆ್ಯಂಡ್ ಇಟ್ ಈಸ್ ಅ ಪೇಯ್ಡ್ ಕೋರ್ಸ್. ತುಂಬ ನಾನೇನು ಡಿಮ್ಯಾಂಡ್ ಮಾಡಲ್ಲ. ನಾನು ಆ್ಯಕ್ಚುಲಿ 12,000 ಕೊಟ್ಟು ಕಲ್ತಿರೋದು, 2 ಕಡೆ ಕಲ್ತ್ಕೊಂಡಿದ್ದೀನಿ. ಸೊ ದಟ್ ನನಗೆ ಯಾವ ರೀತಿಯಾಗಿ ಮಾಡಿದ್ರೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿದೆ. ನೆಕ್ಸ್ಟ್ ಕ್ವಶನ್ ಮಿಸ್ ಆಗಿ 6 ಅಂತ ಆಗಿದೆ. ಹಾಗೆ 5th ಕ್ವಶನ್ ಇದೆ ಆ್ಯಕ್ಚುಲಿ. ಸೊ ನೀವು ನೋಡಬಹುದು 3 sides of the triangular midho are of the length 28, 45 and 53 centimeter long respectively. Find the cost of the sewing seats at the rate of 12 rupees. 12 rupeesiಗೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಕೊಟ್ಟಿರುವಂತಹ ಟ್ರಯಾಂಗಲನ್ನು ನೀವು ನೋಡಬಹುದು. 28 ಆ್ಯಂಡ್ 45 ಆ್ಯಂಡ್ 53 ಲೆಂತ್ ಇರೋವಂಥದ್ದು. ಇದನ್ನು ನಾವು ಇವಾಗ ಒಂದು ಸ್ವಲ್ಪ ಟೆಸ್ಟ್ ಮಾಡಿ ನೋಡ್ಬಿಡೋಣ. 28 ಸ್ಕ್ವೇರ್ ನಿಮಗೆ ಎಷ್ಟಾಗುತ್ತೆ? 784 ಆಗುತ್ತೆ. ಈಗ ತಾನೇ ನಾವು ನೋಡಿದ್ವಿ ಅದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಇದು. ಸೊ ಇದನ್ನು ನೀವು ಸ್ಕ್ವೇರ್ ರೂಟ್ ಮಾಡಿ ನೋಡಿದ್ರಿ ಅಂತಂದರೆ ಇಟ್ ಲೀಡ್ಸ್ ಟು 53 ಬರುತ್ತೆ. ಹಾಗೆ ನಿಮಗೆ 53ನೇ ಬರುವಂಥದ್ದು. ಹಾಗಿದ್ರೆ ಕೊಟ್ಟಿರುವಂಥ ಒಂದು ಟ್ರಯಾಂಗ್ಯುಲರ್ ಮಿಡೋ ಎಷ್ಟು ಹೇಗಿದೆ ಅಂತಂದರೆ ಇಟ್ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅನ್ನೋದು ನಿಮಗೆ ಕನ್ಫರ್ಮ್ ಆಗುತ್ತೆ. ಇಲ್ಲಿ ನಾವಿವಾಗ ಏರಿಯಾ ಆಫ್ ದ ಟ್ರಯಾಂಗ್ಯುಲರ್ ಫೀಲ್ಡ್ ಅದೇನು ಮೀಡೋ ಕೊಟ್ಟಿದ್ದಾರಲ್ಲ ಅದನ್ನು ನಾವು ಇವಾಗ ನೋಡೋಣ. ದಟ್ ಈಸ್ ಗಿವನ್ ಬೈ ಹಾಫ್ ಇಂಟು ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರೋ ಫಾರ್ಮುಲಾನೇ. ಅದರ ಲೆಂತನ್ನು ನಾವು ಇವಾಗ ಕನ್ಸಿಡರ್ ಮಾಡಿಬಿಟ್ಟು ಒಂದು ತಗೊಂಡ ನಂತರ 14 ಇಂಟು 45 ಡೈರೆಕ್ಟ್ಲಾಗಿ ನಾನು ಮಾಡ್ತಾಯಿದ್ದೀನಿ. ಇಟ್ ಲೀಡ್ಸ್ ಟು ದಿ ಆನ್ಸರ್ 630 ಆ್ಯಂಡ್ ಇಟ್ ಈಸ್ ಸೆಂಟಿಮೀಟರ್ ಇರೋದ್ರಿಂದ ಮೀಟರ್ ಸ್ಕ್ವೇರ್ ಆಯಿತು. ಓಕೆ, ಇಲ್ಲಿ ನಮಗೆ ಕೇಳಿರೋದವರು 12 ರೂಪೀಸಿಗೆ ಕೇಳಿರೋದ್ರಿಂದ 12 ಇಂಟು 630 ಆಯಿತು. 0, 12 3 36, 12 6 72 ಆ್ಯಂಡ್ 75. 7560 ದಟ್ ಈಸ್ rupees 7560 ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಈಸಿ ಟು ಆನ್ಸರ್. ಮೇಯ್ನಾಗಿ ಫೋಕಸ್ ಮಾಡಿರಿ. ನಾನು ಯಾಕೆ ಅದನ್ನು ಮಾಡಿದ್ದು ಅಂತಂದರೆ ಇಟ್ ಜಸ್ಟ್ ನಿಮಗೆ ಕೊಟ್ಟಿರೋ ಒಂದು ಈಗ ಸೈಡ್ಸ್ ಕೊಟ್ಬಿಟ್ಟು ಈಸ್ ಇಟ್ ಫಾರ್ಮ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆರ್ ನಾಟ್ ಅಂತ ಹೇಳಿ ಕೇಳುವಂಥ ಸಾಧ್ಯತೆ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇಲ್ಲಿ ನಿಮಗೆ ಕಾಸ್ಟ್ ಆಫ್ ಸೋಯಿಂಗ್ ಸೀಡ್ಸ್ ಕೇಳಿರೋದ್ರಿಂದ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದ ಹೋಲ್ ಫಸ್ಟ್ ಟ್ರಯಾಂಗಲ್, ಅದರ ಏರಿಯಾ ತಿಳ್ಕೊಂಡ ನಂತರ 12 ರೂಪಾಯಿಗೆ ಎಷ್ಟು ಅನ್ನೋದನ್ನು ನೀವು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಗೊತ್ತಾಯ್ತಲ್ಲ? ಮುಂದಿನ ಒಂದು ಪ್ರಶ್ನೆ, ಇನ್ ಎ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಂಟರ್ನಲ್ ಆ್ಯಂಗ್ಯುಲರ್ ಬೈಸೆಕ್ಟ್ಸ್ ಆಫ್ ಕ್ಯೂ ಆ್ಯಂಡ್ ಆರ್ ಆ್ಯಂಗಲಲ್ಲಿ ಇಂಟರ್ಸೆಕ್ಟ್ ಆ್ಯಟ್ ಪಾಯಿಂಟ್ ಓ. ಇದಕ್ಕಾಗಿ ನಾವು ಒಂದು ಟ್ರಯಾಂಗಲನ್ನು ಡ್ರಾ ಮಾಡ್ಕೊಳ್ಳೋಣ. ಆ್ಯಂಡ್ ಇಟ್ ಈಸ್ ಲೈಕ್ ದಿಸ್. ಹಾಗೆ ಈಗ ನಾವು ಒಂದು ಬೈಸೆಕ್ಟರ್ ಮಾಡ್ಕೋಬೇಕಲ್ವ, ಆ್ಯಂಡ್ ಇಟ್ ಈಸ್ ಮೀಟ್ ಅಟ್ ಓ ಅಂತ ಬೇರೆ ಹೇಳಿದ್ದಾರೆ. ಹಾಗಿದ್ರೆ ಇದು ಓ ಆಗುತ್ತೆ. ನಾವು ಈಗ ಈ ಟ್ರಯಾಂಗಲಿಗೆ ಒಂದು ನೇಮನ್ನು ಮಾಡ್ಕೋಬೇಕಲ್ವ. ಅಫ್ಕೋರ್ಸ್ ಅವ್ರು ಕೊಟ್ಟಿದ್ದಾರೆ ಪಿ ಕ್ಯೂ ಆ್ಯಂಡ್ ಆರ್ ಆಗುತ್ತೆ. ಚೇಂಜಿಂಗ್ ಕಲರ್. ಓಕೆ, ಹಾಗೆ ನಿಮಗೆ ಹೇಳಿದ್ದಾರೆ ಪಿ ಅನ್ನೋದು ಎಷ್ಟಿದೆಯಂತೆ, ದಿಸ್ ಈಸ್ 110 ಡಿಗ್ರಿ ಇದೆ. ಕ್ಯೂ ಆ್ಯಂಡ್ ಆರ್ ಗೊತ್ತಿಲ್ಲ, ಸೊ ಅದಕ್ಕೋಸ್ಕರ ಇದು ಬೈಸೆಕ್ಟರ್ ಆಗಿರೋದ್ರಿಂದ ನಾವು ಇದನ್ನು XX ಆ್ಯಂಡ್ ಇದನ್ನು YY ಅಂತ ಹೇಳಿ ತೊಗೊಂಡ್ಬಿಡೋಣ. ಇಟ್ಸ್ ಬೆಟರ್. ಹಾಗಿದ್ರೆ ಆ್ಯಂಗಲ್ ಪಿ, ಆ್ಯಂಗಲ್ ಕ್ಯೂ, ಆ್ಯಂಗಲ್ ಆರ್ ಇದನ್ನು ನಾವು ಮಾಡಿದಾಗ ನಮಗೆ ಸಿಗುವಂಥದ್ದು 180 ಡಿಗ್ರಿ ಇರುತ್ತೆ ಸಮ್ ಮಾಡಿದಾಗ. ಹಾಗೆ ಪಿ ಆ್ಯಂಗಲ್ 110 ಡಿಗ್ರಿ ಅಂತ ಹೇಳಿ ಗೊತ್ತು. ಕ್ಯೂ ಆ್ಯಂಡ್ ಆರ್ದು ಗೊತ್ತಿಲ್ಲ, ಅದಕ್ಕೋಸ್ಕರ ಅದನ್ನು ನಾವು ಡೈರೆಕ್ಟಾಗಿ 2x + 2y ಅಂತ ಹೇಳಿ ಬರ್ಕೊಳ್ಳೋಣ. ಹಾಗೆ 2x + 2y ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ದಟ್ ಈಸ್ 70 ಡಿಗ್ರಿ ಆಯಿತು. x + y ಈಸ್ ಈಕ್ವಲ್ ಟು ವಾಟ್? 35 ಡಿಗ್ರಿ ಸಿಕ್ತು. ಈಗ ನಾವು ನೋಡ್ತಾ ಹೋಗೋಣ ಪಿ ಕ್ಯೂ ಆರ್ ಏನಿದೆಯಲ್ಲ ಅಥವಾ POR ಅಂತ ಏನಿದೆಯಲ್ಲ ಈ ಟ್ರಯಾಂಗಲ್ದು ನೋಡೋಣ. ಬಿಕಾಸ್ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ QOR, ಓ ಆ್ಯಂಗಲ್ದು ಕಂಡುಹಿಡಿಬೇಕು. ಸೊ ಅದಕ್ಕೋಸ್ಕರನೇ ನಾವು ಇಲ್ಲೂ ಸಹಿತ ಎಗೇನ್ ಸೇಮ್ ಪ್ರಾಪರ್ಟಿನೇ ಅಪ್ಲೈ ಮಾಡೋಣ. ಇಲ್ಲಿ ಪ್ರಾಪರ್ಟಿ ಸೇಮ್ ಅಪ್ಲೈ ಮಾಡಿದಾಗ OQR ಪ್ಲಸ್ QRO ಆ್ಯಂಡ್ ನಾವು O ಬರಬೇಕು QOR ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ಹಾಗೆ ಕ್ಯೂ ಮತ್ತು ಆರ್ ನಿಮಗೆ ಗೊತ್ತಿದೆ, ಇಟ್ ಈಸ್ x + y ಪ್ಲಸ್ QOR ಅನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಹಾಗೆ ಇಟ್ಕೊಳ್ಳೋಣ ಆ್ಯಂಡ್ ಇಟ್ ಈಸ್ 180 ಡಿಗ್ರಿ ಆಯಿತು. x + y ಈಸ್ ಈಕ್ವಲ್ ಟು 35 ಡಿಗ್ರಿ ಅಂತ ಹೇಳಿ ಗೊತ್ತು. ಸೊ ಅದಕ್ಕೋಸ್ಕರ QOR ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 35 ಡಿಗ್ರಿ ಆಯಿತು. ಸೊ ಇಲ್ಲಿಗೆ ನಿಮ್ಗೆ ಆನ್ಸರ್ ಎಷ್ಟು ಸಿಗುತ್ತೆ? 145 ಡಿಗ್ರಿ. ಈಸಿ ಟು ಆನ್ಸರ್. ಮೋರೋವರ್ ನಿಮ್ಗೆ ಇಲ್ಲಿ ಬೇಕಾಗಿರೋದು ಫಾರ್ಮುಲಾನ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು. ಸಿಂಪಲ್ ಪ್ರಾಪರ್ಟಿ ಬಟ್ ಅಪ್ಲಿಕೇಶನ್ ಅಲ್ವಾ. ನಾವು ನೆಕ್ಸ್ಟ್ ಕ್ವಶನ್, ಇನ್ ಎ ಟ್ರಯಾಂಗಲ್ XYZ ಒಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಬಿಡೋಣ ಅಲ್ವಾ. ಸೊ ಫಾರ್ ದಿಸ್
ಓಕೆ, ಟ್ರಯಾಂಗಲನ್ನು ತಗೊಂಡಾಯಿತು. ಈಗ ಆ ಟ್ರಯಾಂಗಲಲ್ಲಿ ಏನು ಹೇಳಿದ್ದಾರೆ, ದಿಸ್ ಈಸ್ ಕನ್ಸಿಡರ್ ಆ್ಯಸ್ ಎಕ್ಸ್ ವೈ ಝೆಡ್ ಅಂತ ಹೇಳಿದ್ದಾರೆ ಅಫ್ಕೋರ್ಸ್. ಹಾಗೆ ಇದರಲ್ಲಿ ಆ್ಯಂಗಲ್ ಬೈಸೆಕ್ಟರ್ ಹೇಳಿದ್ದಾರೆ ಆನ್ ಟು ವೈ ಝೆಡ್ ಅಂತಂದರೆ ಅಲ್ಲಿಗೆ ಏನಾಗಬೇಕು, ಎಕ್ಸಿಂದ ಡಿವೈಡ್ ಆಗಬೇಕು ಅಂತ ಹೇಳಿ ಅರ್ಥ. ಎಕ್ಸಾಕ್ಟ್ಲಿ. ಆ್ಯಂಡ್ ಇಟ್ ಈಸ್ ಎಕ್ಸ್ ಎ ಅನ್ನೋದೇನಾಗಿದೆ, ಇಟ್ಸ್ ಆ್ಯಂಗಲ್ ಬೈಸೆಕ್ಟರ್ ಆಫ್ ವೈ ಝೆಡ್ ಆನ್ ಟು ಅಂತ. ಓಕೆ, ಇಫ್ ದ ಸೆಮಿ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಈಸ್ 12, ಸೆಮಿ ಪೆರಿಮೀಟರ್ ಅಂತ ಅಂದರೆ ಎಸ್, ಆ್ಯಂಡ್ ಇಟ್ ಈಸ್ ಗಿವನ್ ಬೈ ಪೆರಿಮೀಟರ್ ಡಿವೈಡೆಡ್ ಬೈ 2 ಆಗಬೇಕಲ್ವ. ಪೆರಿಮೀಟರ್ ಅಂತ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಅಲ್ಲಿಗೆ ಎಷ್ಟಾಯಿತು, 12 is equal to a plus b plus c by 2 ಆಯಿತು. ಇಂಟು 2 is equal to a plus b plus c ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ. a plus b plus c is equal to ಏನಾಯ್ತು ಹಾಗಿದ್ರೆ, ದಿಸ್ ಇಸ್ 24 ಸೆಂಟಿಮೀಟರ್ ಆಯಿತು, ಹೌದಲ್ವಾ. ಆ್ಯಂಡ್ ಇಟ್ ಮೀನ್ಸ್ ಪೆರಿಮೀಟರ್ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಅಂತ ಹೇಳಿ ಸಿಕ್ತು. ಹಾಗೆ ನಿಮಗೆ ಎಕ್ಸ್ ವೈದು ಅಂದರೆ ದಿಸ್ ಇಸ್ ಒನ್ ಸೈಡ್ ಆ್ಯಂಡ್ ದಿಸ್ ಇಸ್ ಒನ್ ಸೈಡ್ ಆ್ಯಂಡ್ ದಿಸ್ ಇಸ್ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್. ಒಂದು ಸೈಡು ನಿಮಗೆ ಟೋಟಲ್ 2 ಸೈಡ್ ಕೊಟ್ಟಿದ್ದಾರೆ. ಸೊ ಅದನ್ನೇ ನಾನು ಸಿ ಈಸ್ ಈಕ್ವಲ್ ಟು ಅಂತ ಹೇಳಿ ಡೈರೆಕ್ಟ್ ತೊಗೊಳ್ಳ ಬೇಡ. ಓಕೆ, 12 ಪ್ಲಸ್ 6 ಪ್ಲಸ್ ಸಿ ಈಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಆಯಿತು. 18 ಪ್ಲಸ್ ಸಿ ಈಸ್ ಈಕ್ವಲ್ ಟು 24. ಸಿ ಈಸ್ ಈಕ್ವಲ್ ಟು 24 ಮೈನಸ್ 18 ಆ್ಯಂಡ್ ದಿಸ್ ಈಸ್ 6 ಸೆಂಟಿಮೀಟರ್, ಹೌದಲ್ವಾ. ಎಕ್ಸಾಕ್ಟ್ಲಿ. ಎಕ್ಸ್ ವೈ ಅನ್ನೋದು 12 ಸೆಂಟಿಮೀಟರ್ ಆದರೆ ವೈ ಝೆಡ್ ಅನ್ನೋದು ದಿಸ್ ಇಸ್ 6 ಸೆಂಟಿಮೀಟರ್ ಇದೆ. ಆ್ಯಂಡ್ ನಾವು ಎಕ್ಸ್ ಝೆಡ್ ಎಷ್ಟಾಯ್ತು ಹಾಗಿದ್ರೆ, ದಿಸ್ ಇಸ್ 6 ಸೆಂಟಿಮೀಟರ್ ಆಯಿತು. ವಾಟ್ ಈಸ್ ದ ರೇಷಿಯೋ ಆಫ್ ವೈ ಎ ಆ್ಯಂಡ್ ಎ ಝೆಡ್ ಹೇಳಬಹುದಾ ಯಾರಾದರೂ? ರೇಷಿಯೋ, ನಾಟ್ ಅ ಫುಲ್ ಲೆಂತ್ ನಿಮಗೆ ಬೇಡ, ಮೇಯ್ನಾಗಿ ಬೇಕಾಗಿರೋದು ನಿಮಗೆ ರೇಷಿಯೋ ಬೇಕಾಗಿರೋದು. ಮೇಯ್ನಾಗಿ ನೀವು ನೋಡಬಹುದು 1:1 ಅಂತ ಕೊಟ್ಟೇ ಇಲ್ಲ. ಸೊ ಕನ್ಫ್ಯೂಷನ್ ಆಗುವಂಥ ನೆಸೆಸಿಟಿ ಇಲ್ಲೇ ಇಲ್ಲ ಅಂಥೇಳಿ ಕನ್ಫರ್ಮ್ ಆಯ್ತು ಅಲ್ಲಿಗೆ. ನಿಮಗೆ ಗೊತ್ತಿರ್ಬೋದು, ಆ್ಯಂಗಲ್ ಬೈಸೆಕ್ಟರ್ ಯಾವಾಗಲೂ ಡಿವೈಡ್ ದ ಅಪೋಸಿಟ್ ಸೈಡ್ ಆಫ್ ದ ಟ್ರಯಾಂಗಲ್ ಇನ್ ದ ರೇಷಿಯೋ ದಟ್ ಈಸ್ ಗಿವನ್ ಬೈ ಎಕ್ಸ್ ವೈ ಬೈ ಎಕ್ಸ್ ಝೆಡ್ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ವೈ ಎ ಬೈ ಎ ಝೆಡ್. ಎಕ್ಸ್ ವೈ ಬೈ ಎಕ್ಸ್ ಝೆಡ್, ಎಕ್ಸಾಕ್ಟ್ಲಿ, ವೈ ಎ ಬೈ ಎ ಝೆಡ್. ನಮಗೆ ಯಾವ ಸೈಡ್ ಬೇಕೋ ಆ ಸೈಡು. ನನಗೆ ಎಕ್ಸ್ ವೈ ಎಕ್ಸ್ ಝೆಡ್ ಬೇಡಪ್ಪ, ಆವಾಗ ಎಕ್ಸ್ ಝೆಡ್ ವೈ ಝೆಡ್ ತೊಗೊಬಿಡೋದು. ಗೊತ್ತಾಗ್ತಿದೆಯಾ? ಅಂದರೆ ಎಕ್ಸ್ ಝೆಡ್ ಇದೆಯಲ್ಲ, ಓಕೆ, ಈಗ ಎಕ್ಸ್ ಝೆಡ್ ನನಗೆ ಬೇಕು, ನನಗೆ ಗೊತ್ತಿದೆ ಎಕ್ಸ್ ಝೆಡ್ ವ್ಯಾಲ್ಯೂ ಗೊತ್ತಿದೆ ಅಂತಂದರೆ ಆಗ ನೀವು ಎಕ್ಸ್ ಝೆಡ್ಡನ್ನೇ ತೊಗೋಬೋದು, ನೋ ಪ್ರಾಬ್ಲಮ್. ನಮಗೆ ಇಲ್ಲಿ ಬೇಸ್ಡ್ ಆನ್ ದ ಗಿವನ್ ನಾವೇನು ಮಾಡ್ತೀವಿ, ಫಾರ್ಮುಲಾನ ಚೇಂಜ್ ಮಾಡ್ಕೊಳ್ಳೋಂಥದ್ದು. ಸೊ ಫೋಕಸ್ ಆನ್ ದ ನಾಲೆಡ್ಜ್. ಎಕ್ಸ್ ವೈ ಎಷ್ಟಿದೆ, ದಟ್ ಈಸ್ 12 ಇದೆ. ಆ್ಯಂಡ್ ಎಕ್ಸ್ ಝೆಡ್ ಎಷ್ಟಿದೆ, ದಟ್ ಈಸ್ 6 ಇದೆ ಅಫ್ಕೋರ್ಸ್. ಆ್ಯಂಡ್ ವೈ ಎ ಎಷ್ಟಿದೆ ಗೊತ್ತಿಲ್ಲ, ಎ ಝೆಡ್ ಎಷ್ಟಿದೆ ಅದು ಸಹಿತ ಗೊತ್ತಿಲ್ಲ. ಸೊ ವೈ ಎ ಅದನ್ನೇ ನಿಮಗೆ ರೇಷಿಯೋ ಕಂಡುಹಿಡಿಯಕ್ಕೆ ಹೇಳಿರೋದು. ಸೊ ಈಸಿ ಟು ಆನ್ಸರ್, 6 1s 6 2s ಆ್ಯಂಡ್ ಇಟ್ ಈಸ್ ಇನ್ ದ ರೇಷಿಯೋ 2:1. ನೀವು ಬರ್ಕೊಳ್ಳೋದ್ರಲ್ಲಿ ಏನಾದರೂ ಮಿಸ್ ಮಾಡಿ ಎಕ್ಸ್ ವೈ ಬೈ ಎಕ್ಸ್ ಝೆಡ್ ಬದಲು ಎಕ್ಸ್ ಝೆಡ್ ಬೈ ಎಕ್ಸ್ ವೈ ಅಂತ ಬರ್ಕೊಂಡ್ರಿ, ಆಗ ಏನಾಗುತ್ತೆ 1:2 ಆನ್ಸರ್ ಬಂದ್ಬಿಡುತ್ತೆ. ಆಗ ಆನ್ಸರ್ ತಪ್ಪು. ಗೊತ್ತಾಗ್ತಿದೆಯಾ? ಹಾಗಿದ್ರೆ ಇದನ್ನು ಯಾವ ರೀತಿಯಾಗಿ ತೊಗೋಬೇಕು ಅಂಥೇಳಿ ನಿಮಗೆ ಡೌಟ್ ಆಗ್ತಿರಬಹುದು. ನೋಡಿ, ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಥೇರಮ್ಮೇ ಇದೆ, ಓದ್ಕೊಳ್ಳಿ, ಈಸಿಯಾಗಿದೆ. ನಿಮಗೆ ಲಾಸ್ಟಲ್ಲಿ ನಾನು ಎಲ್ಲ ಫಾರ್ಮುಲಾಸ್ ಕೊಡುವಾಗನೂ ಹೇಳಿರ್ತೇನೆ. 9th question, in a triangle ABC, AX is angle bisector onto BC. Semi-perimeter of the triangle is 9 and AB is equal to 4, ABC is equal to 6, ratio of BX is to XC. And it is the same problem related to, similar to the previous one. ಸೊ ಈ ಕ್ವಶನನ್ನು ಸಾಲ್ವ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. 10th question, in a triangle XYZ, I is the in center. ಸೊ ಇದಕ್ಕೋಸ್ಕರ ನಾನು ಇವಾಗ ಒಂದು ಟ್ರಯಾಂಗಲ್ನ ಹಾಕ್ಕೊಳ್ತಾ ಇದ್ದೀನಿ. ಟ್ರಯಾಂಗಲ್ ಆ್ಯಂಡ್ ದಿಸ್ ಇಸ್ ಇನ್ ಸೆಂಟರ್ ಅಂತ ಹೇಳಿರೋದ್ರಿಂದ ಇನ್ನರ್ ಸೈಡಲ್ಲಿ ನಾವು ಒಂದು ಸರ್ಕಲನ್ನು ಹಾಕ್ಕೊಳ್ಬೇಕಾಗ್ತದೆ. ಸರ್ಕಲ್, ಇಟ್ ಈಸ್ ಲುಕ್ ಲೈಕ್ ದಿಸ್. ನೋ, ಎಕ್ಸಾಕ್ಟಾಗಿ ಬರಲಿಲ್ಲ, ನೋ ಪ್ರಾಬ್ಲಮ್. ಎಸ್, ವೆರಿ ಗುಡ್. ನಾವು ಈಗ ನಮಗೆ ಹೇಳಿದ್ದಾರೆ ಇನ್ ದ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಅಂತ ಹೇಳಿ. ಸೊ ಅವರನ್ನೇ ಫಾಲೋ ಮಾಡ್ತಾ ಹೋಗೋಣ, ಎಕ್ಸ್ ವೈ ಝೆಡ್. ಹಾಗೆ ಇದರಲ್ಲಿ ಇನ್ ಸೆಂಟರ್ ಜೊತೆಗೆ ಎಕ್ಸ್ ವೈ ಝೆಡ್, ಎಕ್ಸಾಕ್ಟ್ಲಿ ವೈ ಝೆಡ್ ಎಕ್ಸ್ ವೈ ಝೆಡ್ ಆ್ಯಂಡ್ ದಿಸ್ ಇಸ್ 40 ಡಿಗ್ರಿ ಆಫ್ ಕೋರ್ಸ್ ನಾಟ್, ಆ್ಯಂಡ್ ದಿಸ್ ಇಸ್ ಝೆಡ್ ಅಲ್ವಾ, ವೈ ಝೆಡ್ ಎಕ್ಸ್ ಆ್ಯಂಡ್ ದಿಸ್ ಇಸ್ 60 ಡಿಗ್ರಿ.
ಹಾಗಿದ್ರೆ ಐ ಎಲ್ಲಿತ್ತಪ್ಪ ಎ ಅಂತಂದರೆ ಇಲ್ಲಿ ಒಂದು ಲೈನನ್ನು ನಾವು ಡ್ರಾ ಮಾಡ್ಕೋಬೇಕಾಗ್ತದೆ. ಇದು ಅಂದರೆ ಎಕ್ಸಾಕ್ಟ್ಲಿ ಇನ್ ಸೆಂಟರ್ ಆಫ್ ದ ಸರ್ಕಲ್ ಬರಬೇಕು, ಆ ರೀತಿಯಾಗಿ ನೀವು ಡ್ರಾ ಮಾಡ್ಕೊಳ್ಳಿ. ಆ್ಯಂಡ್ ಇದು ಐ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಇದರ ಒಂದು ಆ್ಯಂಗಲನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಗೊತ್ತಾಯ್ತಲ್ವಾ? ಓಕೆ, ಬನ್ನಿ ಹಾಗಿದ್ರೆ ಸಾಲ್ವ್ ಮಾಡೋಣ. ನಿಮಗೆ ಗೊತ್ತಿದೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ಟ್ರಯಾಂಗಲ್. ಸೊ ದಟ್ ನಮಗೆ ಎಕ್ಸ್ ಆ್ಯಂಗಲ್ ಸಿಕ್ಬಿಡ್ತು ಅಂತಂದರೆ ಇಟ್ ಈಸ್ ಈಸಿ ಫಾರ್ ಅಸ್ ಟು ಆನ್ಸರ್ ದಿಸ್ ಕ್ವಶನ್. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಷ್ಟಾಗುತ್ತೆ? ಇಟ್ ಈಸ್ 180 ಡಿಗ್ರಿ ಆಗುತ್ತೆ. ಆದರೆ ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಹಾಗಾಗಿ 180 ಡಿಗ್ರಿ ಮೈನಸ್ 100 ಡಿಗ್ರಿ ಮಾಡಿದ್ವಿ ಅಂತಂದರೆ ಎಕ್ಸ್ ಲೀಡ್ಸ್ ಟು 80 ಡಿಗ್ರಿ. ಡೈರೆಕ್ಟಾಗಿ ಮಾಡಿದ್ದೀನಿ. 60 + 40 = 100. ಸೊ 100 ಡೈರೆಕ್ಟಾಗಿ ಬರೆದಿದ್ದೀನಿ. ಸೊ ಇಲ್ಲಿ ನಮಗೆ ಎಷ್ಟು ಸಿಕ್ತು? ಹಾಗಿದ್ರೆ 80 ಡಿಗ್ರಿ ಸಿಕ್ತು. ಆ್ಯಸ್ ನೀವು ನೋಡ್ತಾ ಇದ್ದೀರಾ, ಐ ಅನ್ನೋದು ಸೆಂಟರಲ್ಲಿದೆ. ಹಾಗೆ ಇದಕ್ಕೆ ಒಂದು ಫಾರ್ಮುಲಾ ಇದೆ, YIZ ಅಂದರೆ ನಮಗೆ ಸೆಂಟ್ರಲ್ ಇಲ್ಲಿರುವಂತಹ ಆ್ಯಂಗಲ್ ಬೇಕು ಅಂತಂದರೆ ಇಟ್ ಈಸ್ ಆಫ್ 90 ಡಿಗ್ರಿ ಪ್ಲಸ್ ಬಂದಿರುವಂಥ ಅಂದರೆ ಇದರ ಮೇಲೆ ಇರುವಂಥ ಆ್ಯಂಗಲ್ ಇರುತ್ತಲ್ಲ, ದಟ್ ಈಸ್ ಆ್ಯಂಗಲ್ ಎಕ್ಸ್ ಡಿವೈಡೆಡ್ ಬೈ 2 ಆಗಿರುತ್ತೆ ಆಲ್ವೇಸ್. 90 ಡಿಗ್ರಿ ಪ್ಲಸ್ ಎಕ್ಸ್ ಅಂತಂದರೆ 40 ಬೈ 2 80 ಬೈ 2 ಈಸ್ 40. ಎಕ್ಸಾಕ್ಟ್ಲಿ 90 100 130 ಡಿಗ್ರಿ ಆಯಿತು. ಗೊತ್ತಾಯ್ತಾ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ? ಸೊ ಇಟ್ ಈಸ್ ಆಲ್ಸೋ ವೆರಿ ಈಸಿ. ಮುಂದಿನ ಒಂದು ಪ್ರಶ್ನೆ ನೋಡ್ಬೋದು. ಇನ್ ಎ ಟ್ರಯಾಂಗಲ್ ಪಿ ಕ್ಯೂ ಆರ್ ಐ ಇಸ್ ದ ಸೇಮ್. ಅದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಎಗೇನ್ ಕೊಟ್ಟಿದ್ದೀನಿ. ಮತ್ತೊಂದು ಸಾರಿ ನಿಮಗೆ ಇಲ್ಲೇನಾದರೂ ಕನ್ಫ್ಯೂಷನ್ ಆಗುತ್ತೆ ಅನ್ನೋದಾದರೆ ನಾನು ಪಟ ಅಂತ ಹೇಳ್ತೀನಿ, ನೀವು ಬೇಕಾದರೆ ಫಾರ್ವರ್ಡ್ ಮಾಡಿಬಿಟ್ಟು ಆನ್ಸರನ್ನು ವೆರಿಫೈ ಮಾಡ್ಕೊಳ್ಳಿ. ಓಕೆ, P Q R and now it is I. PQR is 70 degree, PRQ is 40 degree, QIR is what? Okay, as you know that P ನಾನು ಫುಲ್ ಮಾಡೋದಕ್ಕೆ ಹೋಗೋದು ಬೇಡ ಇವಾಗ. 180 ಡಿಗ್ರಿ ಮೈನಸ್ 70 + 40 ಈಸ್ 110 ಅಂತಂದರೆ ಅಲ್ಲಿಗೆ ಎಷ್ಟು ಸಿಕ್ತು? 8 + 8 - 1 ಈಸ್ 70. ಹಾಗಿದ್ರೆ ಆ್ಯಂಗಲ್ P ಈಸ್ ಈಕ್ವಲ್ ಟು 70 ಡಿಗ್ರಿ. ಸೊ ನಾವು QIR ಬೇಕು ನಮಗೆ ಅಂತಂದರೆ ಅಲ್ಲಿಗೆ ಎಷ್ಟಾಗುತ್ತೆ? 90 + 70 ಬೈ 2 ಈಸ್ 35 ಆ್ಯಂಡ್ ಇಟ್ ಈಸ್ 100 125. ನೋಡಿ, ಈಸಿ ಅಲ್ವಾ? 12ನೇ ಪ್ರಶ್ನೆ. ಇಲ್ಲಿ ನೀವು ಎಕ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿರುವಂಥದ್ದು ಪ್ರಶ್ನೆ ಇದು. ನಿಮಗೆ ಗೊತ್ತಿದೆ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಸೊ ಗೋ ವಿತ್ ದಿಸ್ ಫಾರ್ಮುಲಾ. ನೀವು ಪಾಸ್ ಮಾಡಿ ಬೇಕಾದರೆ ಟ್ರೈ ಮಾಡಬಹುದು. ಪ್ಲಸ್ ಎಲ್ಲದನ್ನು ಆ್ಯಡ್ ಮಾಡ್ಕೊಂಬಿಡಿ, ಕೊಟ್ಟಿರೋದನ್ನೆಲ್ಲ. ದಟ್ ಮಸ್ಟ್ ಬಿ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಹಾಗಿದ್ರೆ ಎಕ್ಸ್ 4x ಆಯಿತು, 4x ಆ್ಯಂಡ್ 5x ಆಯಿತು. ಆ್ಯಂಡ್ ದೆನ್ 20 + 10 ಈಸ್ 30. 30ಯಲ್ಲಿ 5 ಹೋದರೆ 25 is equal to 180 degree. 5x is equal to 180 minus 25 and x is equal to 180 minus 25 divided by 5. Do this. x ಎಷ್ಟು ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ವಿಚ್ ಆಫ್ ದ ಸೆಟ್ ಆಫ್ 3 sides can't form a triangle? ಇದು ಸಹಿತ ಒಂದು ರೂಲ್ ಇದೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ. ಒಂದು ಟ್ರಯಾಂಗಲ್ ಫಾರ್ಮೇಷನ್ ಆಗಬೇಕು ಅಂತಂದರೆ ದೇರ್ ಮಸ್ಟ್ ಫಾಲೋ ಎ ರೂಲ್. ಒಂದು ರೂಲ್ ಆಗಲೇಬೇಕು ಅದರ ಸೈಡ್ಸ್ಗಳದ್ದು. ನೀವು ನೋಡಬಹುದು 5, 6, 7 ಇದೆ. ಈಗ ದೆರ್ ಆರ್ 3 sides ಇನ್ ಎ ಟ್ರಯಾಂಗಲ್ ಅಲ್ವಾ? ಸೊ ಯಾವ ರೀತಿಯಾಗಿ ಮಾಡಬೇಕು ನಿಮಗೆ ಈ ರೀತಿಯಾದಂಥ ಕ್ವಶನ್ ಕೊಟ್ಟಾಗ ಅಂತಂದರೆ ಜಸ್ಟ್ ಆ್ಯಡ್ ಮಾಡಿ. 7 ಬಂತು ಅಲ್ಲ, ಓಕೆ, ದಟ್ ಮಸ್ಟ್ ಈಕ್ವಲ್ ಟು 11 ಇದೆ. 11 ಈಸ್ ಗ್ರೇಟರ್ ದ್ಯಾನ್ 7, ಹೌದಲ್ವಾ? ನಾವು ಚೇಂಜಸ್ ಮಾಡಿ ನೋಡೋಣ. 6 + 7 ಈಸ್ 13 ಆ್ಯಂಡ್ ಇಟ್ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ 5. ಆ್ಯಂಡ್ ನಾವು ರಿಮೈನಿಂಗ್ 5 + 7 ಈಸ್ 12 and it is greater than 6 and it must form a triangle. ಇದು ಟ್ರಯಾಂಗಲ್ ಫಾರ್ಮೇಷನ್ ಮಾಡುತ್ತೆ ಅಂತ ಅರ್ಥ. ಇದೇ ರೀತಿಯಾಗಿ ನೀವು ಎಲ್ಲ ಒಂದು ಆಪ್ಷನ್ಸ್ಗಳಿಗೂ ಮಾಡಿ ಮತ್ತೆ ಈ ಒಂದು ಥೇರಮನ್ನು ಅಥವಾ ಈ ಒಂದು ಪ್ರಾಪರ್ಟಿನ ನೀವು ಬೇರೆ ಯಾವುದೇ ಒಂದು ಪ್ರಾಬ್ಲಮ್ಗೆ ಟ್ರೈ ಮಾಡೋ ನೆಸೆಸಿಟಿ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸನ್ನು ಟ್ರೈ ಮಾಡಿ. ನಾನು ಇವಾಗ ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ತೀನಿ. ಆನ್ಸರ್ ಹೇಗಿರುತ್ತೆ ಅಂತಂದರೆ 5, 8, 15 ಈಸ್ ದ ಆನ್ಸರ್. ನೀವು ನೋಡಬಹುದು 5 + 8 ಮಾಡಿದ್ವಿ ಅಂತಂದರೆ ವಿ ಗೆಟ್ ದ ಆನ್ಸರ್ 13 ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ 15. ಸೊ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಆಗಲ್ಲ.
ಆ್ಯಂಡ್ ನಾವು 8 + 15 ಈಸ್ 23 ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ 5. ಈ ರೀತಿಯಾಗಿ ನಾವು ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಈ ಒಂದು ಫಾರ್ಮುಲಾ ಈ ಪ್ರಾಪರ್ಟಿಗೆ ಅಪ್ಲೈ ಆಗಲ್ಲ ಅಂಥೇಳಿ. ಸೊ ದೀಸ್ ನಂಬರ್ಸ್ ಕಾಂಟ್ ಫಾರ್ಮ್ ಎ ಟ್ರಯಾಂಗಲ್. ಇದರ ಒಂದು ಪ್ರಾಪರ್ಟಿ ಬೇಕು ಅಂತಂದರೆ ನಿಮಗೆ ಬರೆದಿಟ್ಕೊಳ್ಳಿ. ಸಮ್ ಆಫ್ ಎನಿ 2 sides of a triangle must always ಗೊತ್ತಿರಬೇಕು, must be greater than ಯಾವುದು ಥರ್ಡ್ ಸೈಡ್. ಆಲ್ವೇಸ್ ಗೊತ್ತಿರಲಿ. ಮುಂದಿನ ಒಂದು ಪ್ರಶ್ನೆ 14th one, ಎ ಟ್ರಯಾಂಗಲ್ ಆಗಿದೆ, ಡೋಂಟ್ ವರಿ. ಟ್ರಯಾಂಗಲ್ AB + BC = 12 cm. ಈಗ ನಾವು ಒಂದು ಟ್ರಯಾಂಗಲನ್ನು ಇನ್ಸರ್ಟ್ ಮಾಡಿದ್ವಿ ಅಂತಂದರೆ, ಈಗ ಇದಕ್ಕೆ ಒಂದು ನೇಮಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ, ದಟ್ ಈಸ್ ABC ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ, ಅವರು AB ಸೈಡನ್ನು ಕೊಟ್ಟಿರೋದಲ್ಲ, AB + BC ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು 12 cm ಆ್ಯಂಡ್ BC + CA is equal to 14 cm ಆ್ಯಂಡ್ ಆಲ್ಸೋ CA + AB is equal to 18 cm. ಹಾಗಿದ್ರೆ ಇದನ್ನು ನೀವು ಇಷ್ಟನ್ನು ಆ್ಯಡ್ ಮಾಡಿಬಿಡಿ. ಸೊ ಅಲ್ಲಿಗೆ ಏನು ಸಿಗುತ್ತೆ, 2 ಆಫ್ ಎಲ್ಲದು ಎರಡೆರಡಿದೆ ಅಲ್ವಾ. ಸೊ ಅಲ್ಲಿಗೋಸ್ಕರ ಏನಾಯಿತು, CA is equal to 8 is 16 44 centimeter. ಸೊ ಅಲ್ಲಿಗೆ ಪೆರಿಮೀಟರ್ ಏನಾಗುತ್ತೆ, AB + BC + CA is equal to 22 centimeter ಆಯಿತು. which has the find the radius of the circle which has the same perimeter of the as ಟ್ರಯಾಂಗಲ್. ಸೊ ಇವಾಗ ನಾವು ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಳ್ಳೇಬೇಕು. ಇಲ್ಲಿ ಹೇಳಿರೋದು ನಮಗವರು ಸರ್ಕಲ್ದ ಬಗ್ಗೆ, ಅದಕ್ಕೋಸ್ಕರನೇ ಅಂದರೆ ಕಂಪೇರಿಂಗ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ನಿಮಗೆ ಗೊತ್ತಿರಬಹುದು ಸರ್ಕಲ್ನ ಒಂದು ಪೆರಿಮೀಟರ್ ಅಂತ ಅಂದರೆ ಇಟ್ ಮಸ್ಟ್ ಬಿ 2πr, ಇಟ್ ಮೀನ್ಸ್ ಸರ್ಕಂಫರೆನ್ಸ್. ಅಲ್ಲಿಗೇನಾಗುತ್ತೆ 2 × π × r ನಮಗೆ ಬೇಕಲ್ವಾ ಮೇನಾಗಿ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದರೆ, ಲೆಟ್ ಅಸ್ ಎರೇಸ್ ದಿಸ್. ನಿಮಗೆ ಎಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಲಾಸ್ಟಲ್ಲಿ ನಿಮಗೆ ಫಾರ್ಮುಲಾಸ್ಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯೂಸ್ ದ್ಯಾಟ್. ಓಕೆ, ನಿಮಗಿವಾಗ 2πr ಅನ್ನೋದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಈ ಒಂದು ಟ್ರಯಾಂಗಲ್ನ ಒಂದು ಪೆರಿಮೀಟರ್ಗೆ ಈಕ್ವಲ್ ಆಗಿರುತ್ತೆ. 22 ಆಯಿತು. ಸೊ ಅಲ್ಲಿಗೆ πr is equal to 11 cm ಆಯಿತು. ನಮಗೆ ಕೇಳಿರೋದು ರೇಡಿಯಸ್ ಆಗಿರೋದ್ರಿಂದ 11 ಡಿವೈಡೆಡ್ ಬೈ π ಅಂತ ಅಂದರೆ ಎಷ್ಟು, 22/7. 7ಅನ್ನು ಮೇಲ್ಗಡೆ ಬರೀತಿದ್ದೇನೆ. 11 1 11 2 must be 7/2. easy to answer. ಇಲ್ಲಿ ನೋಡಬಹುದು ನೀವು ಟ್ರಯಾಂಗಲ್ ABC ಕೊಟ್ಟಿದ್ದಾರೆ, ಅದನ್ನು ಒಂದು ಸೈಡ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಟ್ ಮೀನ್ಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ನಮಗೊಂದು ಫಾರ್ಮ್ ಆಗಿದೆ, ದಟ್ ಈಸ್ ಈಕ್ವಲ್ ಟು 120 ಡಿಗ್ರಿ. ಹಾಗಿದ್ರೆ ಹೇಳಿ ಟ್ರಯಾಂಗಲ್ ABC ಎಷ್ಟು ಅಂತ ಹೇಳಿ. ನಮಗಿಲ್ಲಿ ಈಸಿ ಆಗಲಿ ಅಂತಲೇ ಏನು ಮಾಡಿದ್ದಾರೆ ಅವರು, ನಮಗೆ ರೇಷಿಯೋ ಫಾರ್ಮಲ್ ಕೊಟ್ಟಿದ್ದಾರೆ. ಅಂದರೆ 2x ಆ್ಯಂಡ್ 3x ಅಂತ ಹೇಳಿ ತಗೊಳ್ಳೋಣ. 2x + 3x ಎಷ್ಟಾಗುತ್ತೆ, 5x ಆಯಿತು. ಆ್ಯಂಡ್ ರಿಮೈನಿಂಗ್ ಅಂದರೆ ಇದನ್ನು ನಾವು ಹೋಲ್ ಆಗಿ ನಾವು ಫೈಂಡ್ ಔಟ್ ಮಾಡೋಕ್ಕೆ ಹೋದ್ವಿ ಅಂತಂದರೆ, ಅಲ್ಲಿಗೆ AB + BC ಅಲ್ವಾ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಸಾರಿ ಓಕೆ, ನಮಗೆ ರೇಷಿಯೋ ಕೊಟ್ಟಿರೋದಲ್ವ. ಆ್ಯಂಗಲ್ ಎನ ನಾವು 2x ಅಂತ ತಗೊಳ್ಳೋಣ, ಆ್ಯಂಗಲ್ ಬಿನ ನಾವು 3x ಅಂತ ಹೇಳಿ ತಗೊಳ್ಳೋಣ. ಅಲ್ಲಿಗೆ ಎಷ್ಟಾಯಿತು, 5x ಆಯಿತು. ಎಕ್ಸಾಕ್ಟ್ಲಿ ಅಲ್ವಾ. ಆ್ಯಂಡ್ ನಿಮಗೆ ಗೊತ್ತಿರಲಿ ಲೀನಿಯರ್ ಪೇರ್ ಆಫ್ ದ ಆ್ಯಂಗಲ್ ಆಗಿರೋದ್ರಿಂದ ಇದು 120 ಇತ್ತು ಅಂತಂದರೆ ಇಟ್ ಮಸ್ಟ್ ಬಿ ಈಕ್ವಲ್ ಟು 60 ಡಿಗ್ರಿ. ಸೊ 5x + 60 ಡಿಗ್ರಿ ಈಸ್ ಈಕ್ವಲ್ ಟು ಏನಾಗುತ್ತೆ, 180 ಡಿಗ್ರಿ. ನೀವು ಹೀಗೂ ಸಹಿತ ಮಾಡ್ಬೋದು, ಅಥವಾ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿನೂ ಸಹಿತ ಹಾಕಿ ಮಾಡಬಹುದು. 5x is equal to ಡೈರೆಕ್ಟಾಗಿ 120 ಡಿಗ್ರಿ. ಬಿಕಾಸ್ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸಲ್ಲಿ 2 ಸೈಡ್ಸ್ನ ಅಪೋಸಿಟ್ ಆಗಿ ಇರುವಂತಹ ಎಕ್ಸ್ಟೀರಿಯರ್ ಆ್ಯಂಗಲ್ಗೆ ಅದು ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಗೊತ್ತಿದೆ. ಸೊ x is equal to ಏನಾಯಿತು, 24 ಆಯಿತು. 5 2s are 10 ಆ್ಯಂಡ್ ದಿಸ್ ಇಸ್ 5 4s are 20 ಎಕ್ಸಾಕ್ಟ್ಲಿ. ಆ್ಯಂಡ್ ನಾವು ನಮಗೆ ಇವಾಗ ಆ್ಯಂಗಲ್ ABC ಬೇಕಾಗಿರೋದ್ರಿಂದ ಗೋ ವಿತ್ ಬಿ ಅಂತ ಅಂದರೆ ನಿಮಗೆ ಗೊತ್ತಿದೆ, ದಟ್ ಈಸ್ 3x ಆ್ಯಂಡ್ 3 × 24 ಮಾಡಿ. 3 4s are 12, 3 2s are 6, 72 ಡಿಗ್ರಿ ಆಯಿತು. ಹೌದಲ್ವಾ, ಈಸಿ ಟು ಆನ್ಸರ್. ಆ್ಯಂಡ್ ದೆನ್ ನಾವು ದ ಕ್ವಶನ್ ಈಸ್ ಫಾರ್ ಯು. ಟ್ರೈ ಮಾಡಿ. ಪೆರಿಮೀಟರನ್ನು ಕೊಟ್ಟಿದ್ದೀವಿ ಒಂದು ಟ್ರಯಾಂಗಲ್ದು, ಆ್ಯಂಡ್ ಹಿಯರ್ ದ ಕಾನ್ಸೆಪ್ಟ್ ಈಸ್ ರಿಲೇಟೆಡ್ ಟು ಸಿಮಿಲಾರಿಟೀಸ್ ಆಫ್ ದ ಟ್ರಯಾಂಗಲ್.
ಕಾಂಗ್ರಿಯನ್ಸಿ ಆಫ್ ದ ಟ್ರಯಾಂಗಲ್. ಎಕ್ಸಾಕ್ಟ್ಲಿ ಅಲ್ಲಿ ಕೊಟ್ಟಿದ್ದಾರೆ ಎರಡು ಟ್ರಯಾಂಗಲ್ ಏನಾಗಿದೆ, ಸಿಮಿಲರ್ ಆಗಿದೆ ಅಂತ ಹೇಳಿ. ಹಾಗೆ ನಿಮಗೆ ಗೊತ್ತಿರಲಿ, ಒಂದು ಟ್ರಯಾಂಗಲ್ ಒಂದು ಪೆರಿಮೀಟರ್ ಕೊಟ್ಟಿದ್ದಾರೆ, ಹಾಗಿದ್ರೆ ಇನ್ನೊಂದು ಟ್ರಯಾಂಗಲ್ನ ಪೆರಿಮೀಟರ್ ಏನು ಅಂತ ಹೇಳಿ ಯು ಹ್ಯಾವ್ ಟು ಫೈಂಡ್ ದ್ಯಾಟ್. ಸೊ ಮುಂದಿನ ಫಾರ್ಮುಲಾಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಾರ್ ದ್ಯಾಟ್ ಬ್ಲ್ಯಾಂಕ್ ಪೇಜನ್ನು ತಗೊಂಡಿದ್ದೀನಿ. ಇಲ್ಲಿ ನಿಮಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇರೋದು ಓನ್ಲಿ ದ ಫಾರ್ಮುಲಾ ರಿಲೇಟೆಡ್ ಟು, ಬರ್ಕೊಳ್ಬಿಡೋಣ. ಓಕೆ, ಫಾರ್ಮುಲಾ ರಿಲೇಟೆಡ್ ಟು ಟ್ರಯಾಂಗಲ್. ಓಕೆ, ಸೊ ನೀವಿಲ್ಲಿ ನೋಡಬಹುದು. ಫಸ್ಟ್ ಐ ವಿಲ್ ಗೋ ವಿತ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ಟ್ರಯಾಂಗಲ್. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಆಲ್ವೇಸ್ 180 ಡಿಗ್ರಿ. ಹಾಗಿದ್ರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಿರುತ್ತೆ? ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಫ್ ದ ಟ್ರಯಾಂಗಲ್ ಈಸ್ 360 ಡಿಗ್ರಿ ಆಗಿರುತ್ತೆ. ಆ್ಯಂಡ್ ಆಫ್ ಕೋರ್ಸ್ ನಿಮಗೆ ಗೊತ್ತಿದೆ, ಒಂದು ಟ್ರಯಾಂಗಲನ್ನು ನಾವು ತೊಗೊಂಡ್ವಿ ಅಂತಂದರೆ ಎ ಬಿ ಸಿ ಅಂತ ಹೇಳಿ, ಇದನ್ನು ಡಿ ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ಇಲ್ಲಿ ನಾವು ಸಮ್ಮನ್ನು, ಎಕ್ಸ್ಟೀರಿಯರ್ ಆ್ಯಂಗಲ್ದು ನಾವು ನೋಡ್ತಾ ಬಂದ್ವಿ ಅಂತಂದರೆ ಸಮ್ ಆಫ್ ಎನಿ ಟು ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಥರ್ಡ್ ಆ್ಯಂಗಲ್, ಥರ್ಡ್ ಸೈಡ್ ಆರ್ ಅಪೋಸಿಟ್ ಸೈಡ್ ಅಂತೆಲ್ಲ ನೀವು ಹೇಳ್ಕೋಬಹುದು. ಫೋರ್ತ್ ಒನ್ ನಾನು ಹೇಳಕ್ಕೆ ಹೊರಟಿರೋವಂಥದ್ದು, ದಿಸ್ ಈಸ್ ಅಬೌಟ್ ಟ್ರಯಾಂಗಲ್ ಎ ಬಿ ಸಿ. ಇಲ್ಲಿ ನೀವು ನೋಡಬಹುದು ಓ ಸೆಂಟ್ರಿಕ್ ಇದೆ. ಹಾಗೆ ಈ ಒಂದು ಆ್ಯಂಗಲನ್ನು ನಾವು ನೋಡಬೇಕು ಅಂತಂದರೆ, ಇಟ್ ಮೀನ್ಸ್ ಬಿ ಒ ಸಿ ಆ್ಯಂಗಲನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ವಿತ್ 90 ಡಿಗ್ರಿ ಆ್ಯಂಗಲ್ ಎ ಡಿವೈಡೆಡ್ ಬೈ 2 ಆಗಿರುತ್ತೆ ಆಲ್ವೇಸ್. ಹಾಗೆ ನಾವು ಮುಂದೆ ನೋಡೋದಾದರೆ, ಐ ಆಮ್ ಸೆಲೆಕ್ಟಿಂಗ್ ದ ಬ್ಲ್ಯಾಂಕ್ ಪ್ರೆಸೆಂಟೇಷನ್. ವೇಟ್ ಅ ಮಿನಿಟ್. ಸೊ ನಾವು ಎಷ್ಟನೇದಿದು? ದಿಸ್ ಇಸ್ ಫಿಫ್ತ್ ಒನ್. ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇರೋದು, ಇಲ್ಲಿ ಆ್ಯಂಗಲ್ ಬೈಸೆಕ್ಟಾರ್ದು ನಾವು ನೋಡೋಕ್ಕೆ ಹೋದಾಗ ಕೋರ್ಸ್ ಇಲ್ಲಿ ನಾವು ಆ್ಯಂಗಲ್ ಎ, ಇದೊಂದು ಆ್ಯಂಗಲ್ ಎ ಬಿ ಸಿ ಅಂತ ತೊಗೊಂಡ್ವಿ ಅಂತಂದರೆ ಇಟ್ ಈಸ್ ಆಲ್ಸೋ ಬೈಸೆಕ್ಟರ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಬೈಸೆಕ್ಟರ್. ನಾವು ಮಾಡಿದ್ವಿ ಅಂತಂದರೆ ಇದಕ್ಕೆ ನಾವು ಇ ಎಫ್ ಡಿ ಅಂತ ಹೇಳಿ ತಗೊಳ್ಳೋಣ. ಹಾಗೆ ಆ್ಯಂಗಲ್ ಬೈಸೆಕ್ಟರ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಅದು ಮೀಟ್ ಆಗಿದೆ ಒಂದು ಹತ್ರ ಓ ಅಂತ ತೊಗೊಂಡ್ವಿ ಅಂತಂದರೆ ಆಲ್ವೇಸ್ ಏನಾಗಿರುತ್ತೆ ಅಂತಂದರೆ ಓ ಎ ಬೈ ಓ ಡಿ ಈಸ್ ಈಕ್ವಲ್ ಟು ಓ ಬಿ ಬೈ ಓ ಎಫ್ ಈಸ್ ಈಕ್ವಲ್ ಟು ಓ ಸಿ ಬೈ ಓ ಇ ಈಸ್ ಈಕ್ವಲ್ ಟು ಆಲ್ವೇಸ್ 2:1 ರೇಷಿಯೋದಲ್ಲಿರುತ್ತೆ. ಆ್ಯಂಡ್ ಆಲ್ವೇಸ್ ಇದ್ರ ಜೊತೆಗೆ ಓ ಡಿ ಈಸ್ ಈಕ್ವಲ್ ಟು 1/3 ಇಂಟು ಎ ಡಿ ಆಗಿರುತ್ತೆ. ಗೊತ್ತಾಗ್ತಿದೆಯಲ್ಲ? ಅವಾಗೇನು ಮಾಡ್ತಾರೆ, ಓ ಎ ಡಿ ಕೊಟ್ಬಿಟ್ಟು ಓ ಡಿ ಏನು ಅಂತ ಹೇಳಿ ಕೇಳ್ತಾರೆ. ಈಸಿ, ಬಟ್ ನಮಗೆ ಫಾರ್ಮುಲಾ ಗೊತ್ತಿರೋದಿಲ್ಲ. ಓ ಇ ಈಸ್ ಈಕ್ವಲ್ ಟು 1/3 ಇಂಟು ಸಿ ಇ ಆಗಿರುತ್ತೆ. ಆ್ಯಂಡ್ ಓ ಎಫ್ ಈಸ್ ಈಕ್ವಲ್ ಟು 1/3 ಇಂಟು ಬಿ ಎಫ್ ಆಗಿರುತ್ತೆ ಆಲ್ವೇಸ್. ಹಾಗೆ ಮುಂದಿನ ಒಂದು ಫಾರ್ಮುಲಾನ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸಿಕ್ಸ್ತ್ ಒನ್. ಇಲ್ಲಿ ಏನಾಗಿರುತ್ತೆ ಅಂತಂದರೆ, ಈಗ ಐಸೋಸಿಲಸ್ ಟ್ರಯಾಂಗಲನ್ನು ನಾವು ನೋಡಿದ್ವಿ ಅಂತಂದರೆ ಅಲ್ಲಿ ನಿಮಗೆ ಗೊತ್ತಿರುತ್ತೆ, ಇದರ ಒಂದು ಬೈಸೆಕ್ಟಾರ್ ನೋಡಿದ್ವಿ ಅಂತಂದರೆ ಈ ಸೈಡು ಈ ಸೈಡ್ ಏನಾಗಿರುತ್ತೆ, ಸೇಮ್ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಏರಿಯಾನು ಸಹಿತ ಈಕ್ವಲ್ ಆಗಿರುತ್ತೆ. ಬೋತ್ ಆರ್ ಸೇಮ್. ಆ್ಯಂಡ್ ನಾವು ಗೋ ವಿತ್ ಏರಿಯಾ ಆಫ್ ದ ಟ್ರಯಾಂಗಲ್. ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಗಿರುತ್ತೆ. ಪೆರಿಮೀಟರ್ ಏನು? ಎ ಪ್ಲಸ್ ಬಿ ಪ್ಲಸ್ ಸಿ, ಅಂದರೆ ಸೈಡ್, ಸಮ್ ಆಫ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್. ಸೆಮಿ ಪೆರಿಮೀಟರ್ ಏನಾಗಿರುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಆಗಿರುತ್ತೆ. ಹೆರಾನ್ಸ್ ಫಾರ್ಮುಲಾ ಅಂತ ಹೇಳಿ ಕೇಳಿದ್ದೀರಾ? ಹೆರಾನ್ಸ್ ಫಾರ್ಮುಲಾ ಏನು ಹೇಳುತ್ತೆ? ಸೆಮಿ ಅಂದರೆ ಏರಿಯಾ ಈಸ್ ಈಕ್ವಲ್ ಟು ಏನಾಗಿರುತ್ತೆ, ರೂಟ್ ಆಫ್ ಸೆಮಿ ಪೆರಿಮೀಟರ್ದು ಪ್ರತಿಯೊಂದು ಸೈಡ್ಸ್ ಜೊತೆಗೆ ಅದನ್ನೇನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇದು ನಿಮಗೆ ಹೆರಾನ್ಸ್ ಫಾರ್ಮುಲಾ ಆಗಿರುತ್ತೆ. ಆ್ಯಂಡ್ ನಾವು ಇಲ್ಲಿ ನಿಮಗೆ ಎಗೇನ್ ಸ್ವಲ್ಪ ಇನ್ನೂ ಬೇಕಾಗ್ತದೆ ಏರಿಯಾದ್ರ ಬಗ್ಗೆನೇ. ಏನಪ್ಪ ಅದು ಅಂತಂದರೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆದಾಗ ಡೈರೆಕ್ಟ್ಲಿ ಯು ಗೋ ವಿತ್ ದಿಸ್ ಫಾರ್ಮುಲಾ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆದಾಗ ಎ ಈಸ್ ಈಕ್ವಲ್ ಟು ರೂಟ್ 3/4
ಇಂಟು ಎಸ್ ಸ್ಕ್ವಯರ್. ಎಸ್ ಸ್ಕ್ವಯರ್ ಅಂತ ಅಂದರೆ ಎನಿ ಲೆಂತ್ ಆಫ್ ದ ಸೈಡ್ ಆಫ್ ದ ಟ್ರಯಾಂಗಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ಯಾವುದಾದ್ರೂ ಒಂದು ಇನ್ಕ್ಲೂಡೆಡ್ ಆ್ಯಂಗಲನ್ನು ಕೊಟ್ಬಿಟ್ಟಿದ್ದಾರೆ, ಒಂದೇ ಒಂದು ಕೊಟ್ಟಿದ್ದಾರೆ, ಏರಿಯಾನ ಕಂಡಿಡಿರಿ ಅಂತ ಅಂದರೆ ಆಗೇನು ಮಾಡಬೇಕು, ಎ ಈಸ್ ಈಕ್ವಲ್ ಟು 1/2 ಇಂಟು ಎ ಬಿ, ದಟ್ ಈಸ್ ಸೈನ್ನ ತಗೋಬೇಕು. ಸೈನ್ ನೋಡಿದಿರ, ಹೈಪೋತಿನಸ್, ಹಾಗೆ ಅಪೋಸಿಟ್ ಆ್ಯಂಗಲ್, ಅಡ್ಜಸೆಂಟ್ ಸೈಡ್ ಅದೆಲ್ಲ ಓದ್ಕೊಂಡಿದ್ದೀರಾ. ಮುಂದೆ ಕೇಳ್ತಾರೆ, ಯಾಕಂದರೆ 10th ಸ್ಟ್ಯಾಂಡರ್ಡಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ಕೇಳುವಂಥ ಸಾಧ್ಯತೆ ಇದೆ. ಸೊ ಎ ಆ್ಯಂಡ್ ಬಿ ಅಂತ ಅಂದರೆ ಅದು ಲೆಂತ್ ಆಫ್ ದ ಸೈಡ್ ಆಗುತ್ತೆ. ಸಿ ಅನ್ನೋದು ಅದೊಂದು ಇನ್ಕ್ಲೂಡೆಡ್ ಆ್ಯಂಗಲ್, ದಟ್ ಈಸ್ ಗೀವನ್, ಆಲ್ರೆಡಿ ಗೀವನ್ ಕೊಟ್ಟಿರ್ತಾರೆ. ಅಥವಾ ಸೈಡ್ಸ್ ಎರಡು ಕೊಟ್ಬಿಟ್ಟು ಇನ್ಕ್ಲೂಡೆಡ್ ಆ್ಯಂಗಲ್ ಏನು ಅಂತಲೂ ಸಹಿತ ಕೇಳುವಂಥ ಸಾಧ್ಯತೆ ಇರುತ್ತೆ. ಯಾವಾಗ ಅಂತಂದರೆ ಅದನ್ನು ಏರಿಯಾನು ಸಹಿತ ಕೊಟ್ಟಾಗ. ಗೊತ್ತಾಗ್ತಿದೆ ಅಲ್ವಾ? ಹಾಗೆ ಮುಂದೆ ನಾವು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಬಗ್ಗೆ ನೋಡೋಣ. ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಏನು ಹೇಳುತ್ತೆ ಅಂತ ಅಂದರೆ, ಒಂದು ಟ್ರಯಾಂಗಲ್ ಏನಾದರೂ ನಿಮಗೆ ಕೊಟ್ಟಿದ್ದು, ಅದರಲ್ಲಿ ಯಾವುದೋ ಒಂದು ಸೈಡ್, ಥರ್ಡ್ ಸೈಡಿಗೆ ಯಾವುದೋ ಒಂದು ಇನ್ನೊಂದು ಸೈಡಿಗೆ ಏನಾದರೂ ಅದು ಪ್ಯಾರಲಲ್ ಆಗಿತ್ತು ಅಂತಂದರೆ, ಪ್ಯಾರಲಲ್ ಆಗಿ ಇತ್ತು ಅಂತಂದರೆ ಆಗೇನಾಗಿರುತ್ತೆ, ಅಫ್ಕೋರ್ಸ್ ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಆದಾಗ ಇಟ್ ಈಸ್ ಅಪ್ಲಿಕೇಬಲ್. ಗೊತ್ತಾಗ್ತಿದೆಯಾ? ಆಗೇನಾಗಿರುತ್ತೆ, ಇಟ್ಸ್ ಅ ರೇಷಿಯೋ ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಹಾಗಿದ್ರೆ ಡಿ ಇ ಫಾರ್ಮುಲಾ ಏನು? ಡಿ ಇ ಫಾರ್ಮುಲಾ ಬೇಕು, ಬಿ ಸಿ ಬೈ 2 ಆಗಿರುತ್ತೆ, ಬಿಕಾಸ್ ಇಟ್ಸ್ ದ ಹಾಫ್ ಆಫ್ ಬಿ ಸಿ. ಡಿ ಒಂದು ಅಲ್ಲಿ ಪ್ಯಾರಲಲ್ ಲೈನ್ ಎಳೆದಿರ್ತೀವಲ್ಲ, ಇಟ್ ಈಸ್ ಆಲ್ವೇಸ್. ಗೊತ್ತಾಗ್ತಿದೆಯಾ? ಆನಂತರ ಮುಂದೆ ನೋಡಬಹುದು, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಇಲ್ಲಿ ಹೇಳಿದ್ದೆ, ದಟ್ ಈಸ್ ವೆರ್ ಇಸ್ ದ್ಯಾಟ್, ಅಫ್ಕೋರ್ಸ್ ಓಕೆ. ಇಲ್ಲಿ ನೀವು ನೋಡಿದ್ದೀರಾ, ಯಾವಾಗ ಅಂತಂದರೆ ಇಲ್ಲಿ ಓನ ಕೊಟ್ಬಿಟ್ಟು ಏನ ಕಂಡುಹಿಡಿದ್ರು ಅಂತ ಅಂದರೆ, ಸಮ್ಟೈಮ್ಸ್ ಏನಾಗಿರುತ್ತೆ ಅಂತಂದರೆ ನಿಮಗೆ ಉಲ್ಟಾ ಕೊಡ್ತಾರೆ, ಈ ಥರ ಕೊಟ್ಬಿಟ್ಟು ಈ ಆ್ಯಂಗಲನ್ನು ಕೊಟ್ಟು ಇಲ್ಲಿ ಇರುವಂಥ ಆ್ಯಂಗಲನ್ನು ಕಂಡುಹಿಡಿರಿ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ ದ ಟೈಮ್. ಅಂದರೆ ಇಲ್ಲಿ ಇವಾಗ ಸೇಮ್ ನಾನು ಲೆಟರ್ಸ್ ತಗೊಂಡೆ ಅಂತ ಅಂದರೆ ಎ ಬಿ ಸಿ, ಆ್ಯಂಡ್ ದಿಸ್ ಇಸ್ ಬೇರೆ ಪೇಜಲ್ಲಿ ಬರೆದ್ಬಿಡ್ಲಾ? ಓಕೆ, ಬೆಟರ್. ಒಂದು ಟ್ರಯಾಂಗಲ್ ಇದೆ, ಆ್ಯಂಡ್ ದಿಸ್ ಈಸ್ ಎ ಬಿ ಸಿ ಅಂತ ಹೇಳಿ ತಗೊಂಡ್ವಿ ಅಂತ ಅಂದರೆ, ಈಗ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟು ಇದನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ರು ಅಂತ ಅಂದರೆ, ಆಗ ನೀವೇನು ಮಾಡಬೇಕು, ಸೇಮ್ ಅಲ್ಲೂ ಸಹಿತ 90 ಡಿಗ್ರಿ ಪ್ಲಸ್ ರೂಟ್ ಆ್ಯಂಗಲ್ ಎ ಬೈ 2 ಅಂತ ಏನು ಮಾಡಿದ್ರಲ್ಲ, ಇಲ್ಲೇನು ಮಾಡ್ತೀರಾ, ಸಬ್ಟ್ರ್ಯಾಕ್ಟ್ ಮಾಡ್ತೀರಾ ಅಷ್ಟೇ. ಮುಂದೆ ನೋಡೋಣ, ದಟ್ ಈಸ್ ಅ ನ್ಯೂ ಸ್ಲೈಡ್. ಐ ಆಮ್ ಗೋಯಿಂಗ್ ದ ನ್ಯೂ ಸ್ಲೈಡ್. ಓಕೆ, ನಾವು ಈಗ ಏನಾಗುತ್ತೆ ಅಂತಂದರೆ, ಸೇಮ್ ಒಂದು ಟ್ರಯಾಂಗಲನ್ನು ಬರ್ಕೊಳ್ಳೋಣ. ಟ್ರಯಾಂಗಲ್ ಒಳಗಡೆ ಇನ್ನೊಂದು ಟ್ರಯಾಂಗಲನ್ನು ಬರ್ಕೊಳ್ಳೋಣ. ಈಗ ಎ ಬಿ ಸಿ ಆ್ಯಂಡ್ ಇಟ್ ಈಸ್ ಡಿ ಇ ಎಫ್. ಅಂದರೆ ಡಿ ಇ ಎಫ್ ಆರ್ ದ ಮಿಡ್ ಪಾಯಿಂಟ್ ಆಫ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಆಗಿರುತ್ತೆ. ಇಲ್ಲಿ ನಮಗೆ ಡಿ ಇ ಎಫ್ ಆ್ಯಂಗಲ್, ಡಿ ಇ ಎಫ್ ಈಸ್ ಫಾರ್ಮ್ಡ್ ಬೈ ದ ಜಾಯ್ನಿಂಗ್ ದೀಸ್ ಮಿಡ್ ಪಾಯಿಂಟ್ಸ್ ಅಂತ ಹೇಳ್ತಾ ಇರೋದು. ಇದನ್ನು ಫಾರ್ಮ್ ಮಾಡಿ ಇದರ ಏರಿಯಾನ ಕಂಡುಹಿಡಿರಿ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆಯಾ? ಅಂದರೆ ಇದಿಷ್ಟು ಮಧ್ಯದಲ್ಲಿರೋ ಪಾರ್ಟನ್ನು ಮಾತ್ರ ಕಂಡುಹಿಡಿರಿ ಅಂತ ಹೇಳ್ತಾರೆ. ಸೊ ದಟ್ ಅವಾಗ ನೀವೇನು ಮಾಡಬೇಕು, ಏರಿಯಾ ಆಫ್ ದ ಟ್ರಯಾಂಗಲ್ ಡಿ ಇ ಎಫ್ ಈಸ್ ಈಕ್ವಲ್ ಟು 1/4 ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಆಗಿರುತ್ತೆ ಆಲ್ವೇಸ್, ಆ್ಯಂಡ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಹೋಲ್, ಎಲ್ಲದಕ್ಕೂ ಅಪ್ಲೈ ಆಗುವಂಥದ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮುಂದೆ ನಿಮಗೆ ನಾನು ಆಲ್ರೆಡಿ ಇವಾಗ ಥೇಲ್ಸ್ ಥೆರಮ್. ಓಕೆ, ಈಗ ಮುಂದಿನ ಇನ್ನೊಂದು ಥೆರಮ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಅಪೋಲೋನಿಯಸ್ ಥೆರಮ್ ಅಂತ ಹೇಳಿ ಬರುತ್ತೆ. ಅಪೋಲೋನಿಯಸ್ ಥೆರಮ್ ಎಲ್ಲಿದೆಯಪ್ಪ ಇದು ಅಂತ ಕೇಳಕ್ಕೆ ಹೋಗ್ಬಿಡ್ರಿ. ಇದಕ್ಕೋಸ್ಕರ ನಾನೊಂದು ಟ್ರಯಾಂಗಲನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಕೋರ್ಸ್ ನೆಕ್ಸ್ಟ್ ಇದನ್ನು ಒಂದು ಎ ಬಿ ಸಿ ಅಂತ ಹೇಳೋದ್ರ ಕೊಡ್ಕೊಳ್ಳೋಣ. ಈಗ ಇದೊಂದು ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ಕೊಳ್ಳೋಣ. ಆ್ಯಂಡ್ ಇಟ್ ಈಸ್ ಡಿ ಅಂತ ಅಂದರೆ ಇದು ನಾವು ಸೇಮ್ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಇಟ್ ಮೀನ್ಸ್ ಡಿ ಈಸ್ ಅ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ಆಗೇನಾಗುತ್ತೆ ಅಂತಂದರೆ ಎ ಬಿ ಸ್ಕ್ವಯರ್ ಪ್ಲಸ್ ಎ ಸಿ ಸ್ಕ್ವಯರ್, ಎ ಬಿ ಸ್ಕ್ವಯರ್ ಪ್ಲಸ್ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು 2 ಆಫ್ ಟ್ವೈಸ್ ದ ಎ ಡಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವಯರ್ ಆಗಿರುತ್ತೆ ಆಲ್ವೇಸ್. ಇಟ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಆ್ಯಂಡ್ ದಿಸ್ ಥೆರಮ್ ಇಸ್ ಕಾಲ್ಡ್ ಅಪೋಲೋನಿಯಸ್ ಥೆರಮ್. ಗೊತ್ತಾಗ್ತಿದೆ? ಇದನ್ನು ಸಹಿತ ನೋಟ್ ಮಾಡಿಟ್ಕೊಳ್ಳಿ. ಯಾವುದಾದ್ರೂ 2 ಸೈಡ್ ಕೊಟ್ಬಿಟ್ಟು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ, ಅಥವಾ ರೇಷಿಯೋಸನ್ನು ಕೇಳೋಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ಈ ರೇಷಿಯೋ ಎ ಬಿ ಸ್ಕ್ವಯರ್ ಪ್ಲಸ್ ಎ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಡಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವಯರ್ ಏನಾಯ್ತಪ್ಪ, 2:1 ಆಯಿತು ಅಲ್ವಾ?
ಕೇಳುವಂಥ ಸಾಧ್ಯತೆ ಇದೆ, ನೋಟ್ ಮಾಡಿಟ್ಕೊಳ್ಳಿ. ಮುಂದಿನ ಒಂದು ಫಾರ್ಮುಲಾ ಏನು ಅಂತಂದರೆ ದಟ್ ಈಸ್ ಕಾಲ್ಡ್ ಇನ್ನೂ ಆ್ಯಕ್ಚುಲಿ ನಾನು ಯಾವ್ದು ಬಿಟ್ಟಿದ್ದೀನಿ ಅಂತಂದರೆ ಪೈಥಾಗೋರಸ್ ಥೆರಮ್. ಆ್ಯಕ್ಚುಲಿ ಇದಕ್ಕೂ ಸಹಿತ ತುಂಬಾ ಹಿಂಟ್ ಇದೆ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ನೌ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಅಬೌಟ್ ದ್ಯಾಟ್. ನಾನು ಅದ್ರ ಬಗ್ಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಇವಾಗ ಕೊಡೋಕ್ಕೆ ಹೋಗ್ತಿಲ್ಲ. ನೀವು ನೋಡ್ಬೋದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಏನಾಗಿರುತ್ತೆ, 90 ಡಿಗ್ರಿ ಎಲ್ಲಿರುತ್ತೋ ಅದರ ಅಪೋಸಿಟಲ್ಲಿರುವಂತಹ ಒಂದು ಸೈಡನ್ನು ಹೈಪೋತಿನಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಜೊತೆಗೆ ಇದನ್ನು ಹೈಪೋತಿನಸ್ ಆಯಿತು. ಆ್ಯಂಡ್ ಒಂದು ಸೈಡನ್ನು ನಾವು ಅಡ್ಜಸೆಂಟ್ ಆ್ಯಂಡ್ ಒಂದು ಸೈಡನ್ನು ಜೊತೆಗೆ ಅಪೋಸಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಯಾವಾಗಲೂ ಏನಾಗಿರುತ್ತೆ ಅಂತಂದರೆ ಲೆಟಸ್ ಟೇಕ್ ABC ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಆಗಿರುತ್ತೆ. ಇಟ್ ಈಸ್ ಆಲ್ವೇಸ್ ಅಪ್ಲಿಕೇಬಲ್ ಫಾರ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಜೊತೆಗೆ ಆ್ಯಂಗಲಲ್ಲೇ ನಿಮಗೇನಾದರೂ ಇವಾಗ ಇದೇ ಥರ ಇದೆ, ಇಲ್ಲಿ ನಿಮಗೊಂದು ಡಿ ಅಂತ ಹೇಳಿ ಕಟ್ ಮಾಡಿದ್ದಾರೆ ಅಂತಂದರೆ ಆಗೇನಾಗಿರುತ್ತೆ ಅಂತಂದರೆ AD ಇಸ್ ಈಕ್ವಲ್ ಟು AC ಇಂಟು AB ಆ್ಯಂಡ್ ಡಿವೈಡೆಡ್ ಬೈ BC ಆಗಿರುತ್ತೆ ಆಲ್ವೇಸ್. ಆ್ಯಂಡ್ CD ಈಸ್ ಈಕ್ವಲ್ ಟು ಏನಾಗಿರುತ್ತೆ ಅಂತಂದರೆ AC ಸ್ಕ್ವೇರ್ ಬೈ BC ಆಗಿರುತ್ತೆ. ಗೊತ್ತಿರಲಿ, ಮುಂದೆ ಯಾವುದೋ ಒಂದು ಕೊಟ್ಬಿಟ್ಟು ಇನ್ನೊಂದನ್ನು ಕಂಡುಹಿಡಿಯಕ್ಕೆ ಹೇಳ್ತಾರೆ. ಆ್ಯಂಡ್ BD ಈಸ್ ಈಕ್ವಲ್ ಟು ಏನಾಗಿರುತ್ತೆ AB ಸ್ಕ್ವೇರ್ ಬೈ BC ಆಗಿರುತ್ತೆ. ಗೊತ್ತಿರಲಿ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮುಂದೆ ನೋಡ್ತಾ ಬಂದ್ವಿ ಅಂತಂದರೆ ಇಟ್ ಈಸ್ ದ ಫಾರ್ಮುಲಾ ಅಪ್ಲಿಕೇಬಲ್ ಟು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ದಟ್ ಐ ಆಮ್ ಇನ್ಸರ್ಟಿಂಗ್ ನ್ಯೂ ಸ್ಲೈಡ್. ಓಕೆ, ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ABC ಅಂತ ತಗೊಂಡ್ವಿ ಅಂತ ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವೇರ್ ಮೈನಸ್ 2 ಇಂಟು BD ಇಂಟು BC ಆಗಿರುತ್ತೆ. ದಿಸ್ ಈಸ್ ಫಾರ್ ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಯಾವಾಗ ಅಂತಂದರೆ AD ಅನ್ನೋದು ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂತ ಅಂದರೆ, ಚಿತ್ರ ಸ್ವಲ್ಪ ಫಾಸ್ಟಾಗಿ ಬರೀತಿದ್ದೀನಿ, ಐ ಹ್ಯಾವ್ ಸಮ್ ವರ್ಕ್. ಈಗ 2:30 ಆಗಿದೆ ಮಧ್ಯಾಹ್ನ. ಸೊ ನಮಗೆ 3 ಗಂಟೆಗೆ ಈಗ ಒಂದು ಆನ್ಲೈನ್ ಕ್ಲಾಸ್ ಇದೆ, ಸಾರಿ ಫಾರ್ ದ್ಯಾಟ್. ಈಗ ಅಪ್ಟ್ಯೂಸ್ ಆಗಿತ್ತು ಅಂತಂದರೆ ಚಿತ್ರ ಬರೆಯಲ್ಲ, ನಾನು ಡೈರೆಕ್ಟಾಗಿ ಬರೆದ್ಬಿಡ್ತೀನಿ. ಅಪ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಆಗಿತ್ತು ಅಂತಂದರೆ ಆಗ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್ ಪ್ಲಸ್ 2 ಇಂಟು BD ಸೇಮ್ BD ಇಂಟು BC ಆಗಿರುತ್ತೆ. ಗೊತ್ತಾಗ್ತಿದೆ ಅಲ್ವಾ ಯಾವಾಗ ಏನು ಮಾಡಬೇಕು ಅಂಥೇಳಿ? ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ತುಂಬ ಜನ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಬಟ್ ಕಂಪ್ಲೀಟಾಗಿ ನಿಮಗೆ ಅಕ್ಯೂಟ್ ಆ್ಯಂಡ್ ಅಪ್ಟ್ಯೂಸ್ದು ಸಹಿತ ಬೇಕಾಗ್ತದೆ. ಹಾಗೆ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ, ಒಂದು ಟ್ರಯಾಂಗಲ್ ಇದೆ ಅಂತಂದರೆ ಅದರ ಅಪೋಸಿಟ್ ಸೈಡಲ್ಲಿ ಲೆಂತ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ್ಯಂಗಲ್ ಕೊಟ್ಟು ಲೆಂತನ್ನು ಫೈಂಡ್ ಔಟ್ ಮಾಡೋಕ್ಕೆ. ಅಂದರೆ ಯಾವಾಗ ಲೆಂತ್ ಲಾಂಗ್ ಆಗಿರುತ್ತೆ, ಶಾರ್ಟ್ ಆಗಿರುತ್ತೆ ಅನ್ನೋದನ್ನು ನಾವು ಹೇಗೆ ಡಿಸೈಡ್ ಮಾಡ್ಬೋದು ಅಂಥೇಳಿ ಅದನ್ನು ಓದ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಬಿಕಾಸ್ ಇಟ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್, ನಿಮಗೆ ಇನ್ನೂ 7th 8th ಬಂದಿರುತ್ತದು. ಸೊ ದಿಸ್ ಈಸ್ ಆಲ್ ಅಬೌಟ್ ಟ್ರಯಾಂಗಲ್ಸ್. ಐ ಥಿಂಕ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವಾಯ್ಸ್ ವೇರಿಯೇಷನ್ಸ್ ಬಗ್ಗೆ ಹೇಳ್ತಿದ್ದಾರೆ. ಟ್ರೈ ಟು ಫೋಕಸ್ ಆನ್ ದ ಕಂಟೆಂಟ್ ಯಾರ್ ಪ್ಲೀಸ್. ನನ್ನಲ್ಲಿದ್ದು ನಾನು ಮೇಂಟೈನ್ ಮಾಡ್ತಿರೋ ತುಂಬ ಹೆಕ್ಟಿಕ್ ಶೆಡ್ಯೂಲನ್ನು ಹಾಕ್ಕೊಳ್ತಾ ಇದ್ದೀನಿ. ನನ್ನದು ಕಂಡೀಷನ್ಸ್ ನೀವು ನೋಡಿದ್ರೆ ಬಾ ಅಂತ ಶಾಕ್ ಆಗ್ತೀರಾ. ಅದರಲ್ಲೂ ನಾನು ನಿಮಗೇನೋ ಒಂದು ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ನನ್ನ ನೇಮ್ನ ನಾನು ಬಿಲ್ಡ್ ಮಾಡ್ಕೋಬೇಕು ಅಂತ ಹೋಗ್ತಿದ್ದೀನಿ. ಸೊ ಪ್ಲೀಸ್ ಸ್ಟಾಪ್ ಕಮೆಂಟಿಂಗ್ ನೆಗೆಟಿವ್ ವೇಲಿ ಕಮೆಂಟ್ ಮಾಡೋದನ್ನು ಸ್ಟಾಪ್ ಮಾಡಿ. ಫೋಕಸ್ ಆನ್ ಕಂಟೆಂಟ್. ಅಥವಾ ಒಂದು ರಿಕ್ವೆಸ್ಟಿಂಗ್ ಇರುತ್ತಲ್ವ ಹೇಳೋದ್ರಲ್ಲಿ, ಮೇಡಮ್ ಯಾಕೋ ವಾಯ್ಸ್ ತುಂಬ ಲೋ ಇದೆ, ಪ್ಲೀಸ್ ಅದನ್ನು ಏನು ಸರಿ ಮಾಡ್ಕೊಳ್ಳಿ, ಆ ಥರ ನಾನು ಹೇಳ್ಬೋದಾ? ಆದರೆ ಹೇಳೋ ವೇಲಿ ನಿಮ್ಮ ಸ್ವಲ್ಪ ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ, ಬಿಕಾಸ್ ಯು ಆರ್ ಅ ಟೀಚರ್. ಓಕೆ, ಐ ವಿಲ್ ಸ್ಟಾಪ್ ದಿಸ್ ನೌ. ನನಗೆ ಸುಮ್ಮನೆ ಕೊರಿಯೋದಕ್ಕೆ ಇಷ್ಟ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಸಪೋರ್ಟ್ ಮೀ ಆ್ಯಸ್ ವೆಲ್. ಬಾಯ್. ಹ್ಯಾವ್ ಅ ಗುಡ್ ಡೇ.